Hello, my dear students. Good evening, all. Welcome to Sankalp Learning Solutions. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನಮ್ಮ ಪರಿಸರ ಅನ್ನೋ ಅಧ್ಯಾಯದ ಬಗ್ಗೆ ಕಲಿತಾ ಇದ್ವಿ ಅಲ್ವಾ? ಸೊ ನೆನ್ನೆ ಕ್ಲಾಸ್ ಅಲ್ಲಿ ನಮ್ಮ ಪರಿಸರ ಅನ್ನೋ ಅಧ್ಯಾಯವನ್ನ ಸ್ಟಡಿ ಮಾಡ್ತಾ ಇದ್ವಿ. ನಮ್ಮ ಪರಿಸರ ಅಂದ್ರೆ ಏನು, ಪರಿಸರದಲ್ಲಿ ಬರುವ ಘಟಕಗಳು ಯಾವ್ಯಾವುದು, ಹಾಗೆ ಪರಿಸರ ವ್ಯವಸ್ಥೆ ಅಂದ್ರೆ ಏನು ಅನ್ನೋದನ್ನೆಲ್ಲ ಏನ್ ಮಾಡಿದ್ದೇವೆ ಲಾಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿದ್ದೇವೆ. ಹೌದಾ? ಮೊದಲನೇದಾಗಿ ಪರಿಸರ ಅಂದ್ರೆ ಏನು ಅಂತ ನೋಡಿದ್ವಿ. ಪರಿಸರದಲ್ಲಿ ಜೈವಿಕ ಘಟಕಗಳು ಇರುತ್ತೆ, ಅಜೈವಿಕ ಘಟಕಗಳು ಇರುತ್ತೆ. ಇವೆರಡರ ಸಹಯೋಗ ಅಂದ್ರೆ ಅವೆರಡೂ ಕೂಡ ಕೂಡಿ ಅವುಗಳ ನಡುವೆ ಒಂದು ಅವಿನಾಭಾವ ಸಂಬಂಧ ಇರುತ್ತೆ ಅನ್ನೋದನ್ನ ಕಲ್ತಿದ್ದೇವೆ. ಹಾಗೆ ಪರಿಸರ ಶಾಸ್ತ್ರ ಅಂದ್ರೆ ಏನು ಅನ್ನೋದನ್ನು ಕೂಡ ಕಲ್ತಿದ್ವಿ. ಜೀವಿಗಳು ಮತ್ತು ಅವುಗಳ ಸುತ್ತಲಿನ ಪರಿಸರದ ನಡುವಿನ ಸಂಬಂಧಗಳ ಪರಿಪೂರ್ಣತೆ ಹಾಗೂ ವಿನ್ಯಾಸವನ್ನ ಅಧ್ಯಯನ ಮಾಡೋ ಶಾಸ್ತ್ರವನ್ನ ಪರಿಸರ ಶಾಸ್ತ್ರ ಅಂತ ಕರೀತೇವೆ. ಪರಿಸರ ವ್ಯವಸ್ಥೆಯೇ ಪರಿಸರ ವಿಜ್ಞಾನದ ಮೂಲ ಘಟಕ ಅನ್ನೋದನ್ನು ಕಲ್ತಿದ್ವಿ. ಹಾಗೆ ನೆಕ್ಸ್ಟ್ ಅಲ್ಲಿ ಬಂದ್ರೆ ಪರಿಸರ ವ್ಯವಸ್ಥೆ ಅಂದ್ರೆ ಏನು, ಇದು ಯಾವೆಲ್ಲ ಅಂಶಗಳನ್ನ ಅಳವಡಿಸಿರುತ್ತೆ ಅನ್ನೋದನ್ನ ನೋಡಿದ್ದೇವೆ. ಪ್ರಮುಖವಾಗಿ ಪರಿಸರ ವ್ಯವಸ್ಥೆಯ ವಿಧಗಳ ಬಗ್ಗೆ ಕೂಡ ಸ್ಟಡಿ ಮಾಡಿದ್ವಿ. ನೈಸರ್ಗಿಕ ಪರಿಸರ ವ್ಯವಸ್ಥೆ ಹಾಗೆ ಕೃತಕ ಪರಿಸರ ವ್ಯವಸ್ಥೆ. ಅದು ನೈಸರ್ಗಿಕ ಅಂತ ಯಾಕೆ ಕರಿತೇವೆ, ಹಾಗೆ ಕೃತಕ ಪರಿಸರ ವ್ಯವಸ್ಥೆ ಹೇಗೆ ನಿರ್ಮಾಣ ಆಗತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ನೆಕ್ಸ್ಟ್ ಅಲ್ಲಿ ಹೇಳಿದ್ದು ನೈಸರ್ಗಿಕ ಪರಿಸರ ವ್ಯವಸ್ಥೆಯಲ್ಲಿ ಜಲ ಪರಿಸರ ವ್ಯವಸ್ಥೆ ಅಂದ್ರೆ ಏನು, ಅದರ ಘಟಕಗಳನ್ನ ನೋಡಿದ್ದೇವೆ. ಹೌದಾ? ಅದರ ಮೂಲ ವಿಂಗಡಣೆಯನ್ನ ನೋಡಿದ್ವಿ. ಸಿಹಿ ನೀರಿನ ಪರಿಸರ ವ್ಯವಸ್ಥೆ, ಉಪ್ಪು ನೀರಿನ ಪರಿಸರ ವ್ಯವಸ್ಥೆ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೇವೆ. ನೆಕ್ಸ್ಟ್ ಅಲ್ಲಿ ಭೂ ಪರಿಸರ ವ್ಯವಸ್ಥೆ ಬಗ್ಗೆ ಕೂಡ ಕಲ್ತ್ಕೊಂಡಿದ್ವಿ. ಹಾಗೆ ಮತ್ಸ್ಯಾಗಾರಗಳು ಕೃತಕ ಪರಿಸರ ವ್ಯವಸ್ಥೆಗೆ ಇದು ಒಂದು ಉದಾಹರಣೆ. ಹೌದಾ? ಮತ್ಸ್ಯಾಗಾರವನ್ನ ಹೇಗೆ ನಿರ್ಮಾಣ ಮಾಡ್ತೇವೆ, ಅದಕ್ಕೆ ಯಾವ್ಯಾವ ವಾತಾವರಣವನ್ನ ಒದಗಿಸ್ಬೇಕು ಅನ್ನೋದನ್ನ ಕಲ್ತಿದ್ದೇವೆ. ನೆಕ್ಸ್ಟ್ ಅಲ್ಲಿ ಅದನ್ನ ಯಾಕೆ ಆಗಾಗ ಶುಚಿಗೊಳಿಸ್ತಾ ಇರಬೇಕು ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೇವೆ ಅಲ್ವಾ? ಹಾಗೆ ನೆಕ್ಸ್ಟ್ ಅಲ್ಲಿ ಬಂದ್ರೆ ಜೈವಿಕ ಅಜೈವಿಕ ಘಟಕಗಳು. ಹಾಗೆ ಪ್ರಮುಖವಾಗಿ ನಾವು ಜೀವಿಗಳು ಪರಿಸರದಿಂದ ತಮ್ಮ ಜೀವಾಧಾರ ಶಕ್ತಿಯನ್ನ ಪಡ್ಕೊಳ್ಳುತ್ತೆ. ಯಾವ ಆಧಾರದ ಮೇಲೆ ಅವುಗಳನ್ನ ವಿಂಗಡಿಸ್ತೇವೆ ಅನ್ನೋದನ್ನ ನೋಡಿದ್ದೇವೆ. ಉತ್ಪಾದಕರು, ಭಕ್ಷಕರು ಹಾಗೆ ವಿಘಟಕರು ಎನ್ನುವ 3 ಪ್ರಮುಖ ಗುಂಪುಗಳನ್ನಾಗಿ ವಿಂಗಡಿಸ್ತೇವೆ. ಅವುಗಳಲ್ಲಿ ಉತ್ಪಾದಕರು ಅಂದ್ರೆ ಆಹಾರದ ಉತ್ಪತ್ತಿಯನ್ನ ಮಾಡೋರು, ಅಂದ್ರೆ ಪ್ರಮುಖವಾಗಿ ಸಸ್ಯಗಳು ಈ ಗುಂಪಲ್ಲಿ ಬರುತ್ತೆ. ಹಾಗೆ ಭಕ್ಷಕರು ಅಂದ್ರೆ ಉತ್ಪಾದಕರಿಂದ ಅವರು ಉತ್ಪಾದಿಸಿದ ಆಹಾರವನ್ನ ಭಕ್ಷಿಸೋರನ್ನ ಭಕ್ಷಕರು ಅಂತ ಕರಿತೇವೆ. ಅವುಗಳಲ್ಲಿ ಮತ್ತೆ ವಿಂಗಡಣೆ ಮಾಡ್ತೇವೆ. ಪ್ರಾಥಮಿಕ ಭಕ್ಷಕ, ದ್ವಿತೀಯಕ ಭಕ್ಷಕ ಹಾಗೆ ತೃತೀಯಕ ಭಕ್ಷಕಗಳು ಅಂತ ವಿಂಗಡಣೆಯನ್ನ ಮಾಡ್ತೇವೆ. ಈ ವಿಂಗಡಣೆ ಹೇಗೆ ಮಾಡಿದ್ದೇವೆ ಅನ್ನೋದನ್ನು ಕೂಡ ಏನ್ ಮಾಡಿದ್ದೇವೆ, ಚರ್ಚೆ ಮಾಡಿದ್ದೇವೆ ಅಲ್ವಾ? ಕೊನೆಯಲ್ಲಿ ನಿನ್ನೆ ಕ್ಲಾಸ್ ಅಲ್ಲಿ ಕೊನೆಯಲ್ಲಿ ವಿಘಟಕರು ಅಂದ್ರೆ ಯಾರು ಅನ್ನೋದನ್ನ ಕಲ್ತಿದ್ದೇವೆ. ಪ್ರಮುಖವಾಗಿ ಸೂರ್ಯನಿಂದ ಶಾಖವನ್ನ ತಗೊಂಡು ಬೇರೆ ಬೇರೆ ಜೈವಿಕ ಅಜೈವಿಕ ವಸ್ತುಗಳನ್ನ ಬಳಸ್ಕೊಂಡು ಸಸ್ಯ ಏನ್ ಮಾಡತ್ತೆ ಅಂದ್ರೆ ಅದರ ಆಹಾರವನ್ನ ತಯಾರಿಸ್ಕೊಳ್ಳುತ್ತೆ. ಅದಕ್ಕಾಗಿ ಇದನ್ನ ಉತ್ಪಾದಕರು ಅಂತ ಕರೀತಾರೆ ಅನ್ನೋದನ್ನ ಹೇಳಿದ್ದೆ. ನೆಕ್ಸ್ಟ್ ಅಲ್ಲಿ ಇದನ್ನ ತಿನ್ನುವುದು ಜಿಂಕೆ ಅಥವಾ ಸಸ್ಯಾಹಾರಿ ಪ್ರಾಣಿಗಳು ಇದನ್ನ ತಿನ್ನತ್ತೆ, ಜೀವಿಗಳು ಇದನ್ನ ತಿನ್ನತ್ತೆ. ಅವರನ್ನ ಪ್ರಾಥಮಿಕ ಭಕ್ಷಕರು ಅಥವಾ ಭಕ್ಷಕರ ಗುಂಪಿಗೆ ಸೇರಿಸ್ತವೆ. ಹಾಗೆ ಪ್ರಾಥಮಿಕ, ದ್ವಿತೀಯಕ, ತೃತೀಯಕ ಅಂತ ಹೇಳಿ ಭಕ್ಷಕರು ವಿಂಗಡಣೆ ಆಗ್ತಾ ಹೋಗ್ತಾರೆ ಅನ್ನೋದನ್ನ ನಾವು ಕಲ್ತ್ಕೊಂಡಿದ್ದೇವೆ ಅಲ್ವಾ? ನೆಕ್ಸ್ಟ್ ಅಲ್ಲಿ ಭಕ್ಷಕರಲ್ಲಿ ಪ್ರಮುಖವಾಗಿ ಸಸ್ಯಾಹಾರಿಗಳು, ಮಾಂಸಾಹಾರಿಗಳು, ಸರ್ವಾಹಾರಿಗಳು ಮತ್ತು ಪರಾವಲಂಬಿಗಳ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ಇವುಗಳನ್ನ ನಾವು ತಿಳ್ಕೊಂಡಿದ್ದೇವೆ ಅಲ್ವಾ? ಕೊನೆಯಲ್ಲಿ ನಿನ್ನೆ ಕ್ಲಾಸಿನ ಕೊನೆಯಲ್ಲಿ ನಾವು ವಿಘಟಕರು ಅಂದರೆ ಯಾರು ಅನ್ನೋದನ್ನ ಚರ್ಚೆ ಮಾಡ್ತಾ ಇದ್ವಿ. ಇವರು ಅತಿ ಮುಖ್ಯ ಪಾತ್ರವನ್ನ ವಹಿಸ್ತಾರೆ ಪರಿಸರ ವ್ಯವಸ್ಥೆಯಲ್ಲಿ. ವಿಘಟಕರು ಅತಿ ಪ್ರಮುಖ ಪಾತ್ರ ವಹಿಸ್ತಾರೆ. ಇವರು ಸಂಕೀರ್ಣ ಸಾವಯವ ಪದಾರ್ಥಗಳನ್ನ ಸರಳ ನಿರವಯವ ಪದಾರ್ಥಗಳಾಗಿ ವಿಘಟಿಸುವುದರ ಮೂಲಕ ಪರಿಸರಕ್ಕೆ ಆಗೋ ಹಾನಿಯನ್ನ ತಪ್ಪಿಸ್ತಾರೆ ಅನ್ನೋದನ್ನ ಕಲ್ತ್ಕೊಂಡಿದ್ದೇವೆ. ಈ ನಿರವಯವ ಪದಾರ್ಥಗಳು ಮತ್ತೆ ಏನಾಗತ್ತೆ, ಪುನಃ ಸಸ್ಯಗಳಿಂದ ಬಳಸಲ್ಪಡತ್ತೆ. ಇದಿಷ್ಟನ್ನ ನಾವು ಸ್ಟಡಿ ಮಾಡಿದ್ವಿ. ಹಾಗೆ ವಿಘಟಕರಿಂದ ಯಾವ ಯಾವ ಅನುಕೂಲ ಇದೆ ಅನ್ನೋದನ್ನು ಕಲ್ತಿದ್ದೇವೆ. ಇವು ಪರಿಸರದಲ್ಲಿ ಆಗುವ ಮಾಲಿನ್ಯವನ್ನ ಏನ್ ಮಾಡತ್ತೆ, ವಿಘಟಕರು ತಪ್ಪಿಸ್ತಾರೆ. ಈ ವಿಘಟಕರು ಮಾಡುವ ಸಂಕೀರ್ಣತೆಯ ಪದಾರ್ಥವನ್ನ ಸರಳ ಪದಾರ್ಥವಾಗಿ ವಿಘಟಿಸೋದಕ್ಕಾಗಿ ಪರಿಸರದಲ್ಲಿ ಆಗುವ ಅನೇಕ ರೀತಿಯ ಮಾಲಿನ್ಯಗಳು ತಪ್ಪುತ್ತೆ ಅನ್ನೋದನ್ನು
ಸ್ಟಡಿ ಮಾಡಿದ್ವಿ ಅಲ್ವಾ? ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಮುಂದಿನದನ್ನ ಕಲಿತಾ ಹೋಗೋಣ. ಮುಂದೆ ಅನೇಕ ವಿಷಯಗಳು ಬರುತ್ತೆ ಈ ನಮ್ಮ ಪರಿಸರ ಅನ್ನೋ ಅಧ್ಯಾಯದಲ್ಲಿ. ಇದು ಒಂಥರ ಇಂಟ್ರೆಸ್ಟಿಂಗ್ ಚಾಪ್ಟರ್ ಅಂತ ಹೇಳ್ತೇವೆ, ಹೌದಾ? ಸುಲಭ ಇದೆ, ಹಾಗೆ ಅತಿ ಪ್ರಮುಖವಾದ ವಿಷಯಗಳು ಬರ್ತಾ ಹೋಗುತ್ತೆ. ಇದು ಕೇವಲ ಒಂದು ಅಧ್ಯಯನಕ್ಕೋಸ್ಕರನೇ ಮಾಡಿರೋ ಒಂದು ಅಧ್ಯಾಯ ಅಲ್ಲ. ಇದನ್ನ ನಾವು ಇದರಲ್ಲಿ ಕಲ್ತ್ಕೊಂಡು ಅಳವಡಿಸ್ಕೊಳ್ಳೋ ವಿಷಯಗಳು ತುಂಬಾ ಇದೆ. ಯಾಕೆ ಅಂದ್ರೆ ಇವತ್ತಿನ ಪರಿಸರ ಹದಗೆಡೋದಕ್ಕೆ ಮೂಲ ಕಾರಣ ಮಾನವ. ಆ ಹದಗೆಡೋದು ಎಷ್ಟರ ಮಟ್ಟಿಗೆ ಆಗಿದೆ ಅಂದ್ರೆ ಅದನ್ನ ಸರಿ ಮಾಡದೇ ಇರುವಷ್ಟು ಮಟ್ಟಿಗೆ ಪರಿಸರ ಹಾಳಾಗ್ತಾ ಇದೆ. ಸೊ ಈ ಅಧ್ಯಾಯದ ಮೂಲಕ ಎಲ್ಲ ನಮ್ಗೆ ಗೊತ್ತಿರೋ ಅಂಶನೇ ಆದ್ರೂ ಈ ಅಧ್ಯಾಯದ ಮೂಲಕ ಅದನ್ನ ಇನ್ನೊಂದ್ಸಲ ಕೇಳೋದ್ರಿಂದ ಜಾಗೃತಿ ಮೂಡ್ಲಿ ಅನ್ನೋ ದೃಷ್ಟಿಯಿಂದ ಕೂಡ ನಿಮ್ಗೆ 10th ಅವರಿಗೆ ನಮ್ಮ ಪರಿಸರ ಅಧ್ಯಾಯವನ್ನ ಹಾಕಿದ್ದಾರೆ, ಆಯ್ತಾ? ಹಾಗಾದ್ರೆ ಈಗ ನಾವು ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾವು ಒಂದೊಂದು ಹಂತವನ್ನ ಒಂದೊಂದು ಪೋಷಣಾ ಸ್ತರ ಅಂತ ಕರಿತೇವೆ. ಇವತ್ತಿನ ಕ್ಲಾಸ್ ಅಲ್ಲಿ ಪೋಷಣಾ ಸ್ತರ ಅಂದ್ರೆ ಏನು, ಪೋಷಣಾ ಸ್ತರಗಳು ಯಾವ್ಯಾವುದು, ಹಾಗೆ 10% ನಿಯಮ ಈ ಪೋಷಣಾ ಸ್ತರಕ್ಕೆ ಹೇಗೆ ಅನ್ವಯ ಆಗತ್ತೆ ಅನ್ನೋದನ್ನೆಲ್ಲ ಕಲಿತಾ ಹೋಗೋಣ. ಪೋಷಣಾ ಸ್ತರ ಅಂದ್ರೆ ಒಂದೊಂದು ಹಂತವನ್ನ ಒಂದೊಂದು ಪೋಷಣಾ ಸ್ತರಕ್ಕೆ ಸೇರಿಸ್ತೇವೆ. ಫಾರ್ ಎಕ್ಸಾಂಪಲ್ ಉತ್ಪಾದಕರು ಅಂತ ಹೇಳಿದ್ರೆ, ಹೌದಾ? ಸಸ್ಯವನ್ನ ನಾವು ಉತ್ಪಾದಕರು ಅಂತ ಕರಿತೇವೆ. ಇವು ಆಹಾರವನ್ನ ಉತ್ಪತ್ತಿ ಮಾಡುವ ಮೂಲ ಆದ್ರೆ ಇವನ್ನ ತಿನ್ನೋದು ಸಸ್ಯಾಹಾರಿಗಳು. ಅದು ಜಿಂಕೆ, ಇದನ್ನ ನಾವು ಪ್ರಾಥಮಿಕ ಭಕ್ಷಕ ಅಂತ ಕರೆದಿದ್ದೇವೆ, ಹೌದಾ? ಪ್ರಾಥಮಿಕ ಭಕ್ಷಕ. ಹಾಗೆ ಹುಲಿಯನ್ನ ನಾವು ದ್ವಿತೀಯಕ ಭಕ್ಷಕ ಅಂತ ಹೇಳ್ತೇವೆ. ಇದನ್ನು ನಿನ್ನೆ ಚರ್ಚೆ ಮಾಡಿ ಆಗಿದೆ. ಯಾಕೆ ಅಂದ್ರೆ ಪ್ರಾಥಮಿಕ ಭಕ್ಷಕವನ್ನ ತಿನ್ನುವ ಪ್ರಾಣಿಯು ದ್ವಿತೀಯ ಭಕ್ಷಕವಾಗಿ ವಿಂಗಡಣೆ ಆಗತ್ತೆ. ದ್ವಿತೀಯಕ ಭಕ್ಷಕ ಅಂತ ಹೇಳ್ತೇವೆ ಅಲ್ವಾ? ಸೊ ಇವುಗಳನ್ನ ನಾವು ಪೋಷಣಾ ಸ್ತರದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಉತ್ಪಾದಕರನ್ನ ಮೊದಲ ಪೋಷಣಾ ಸ್ತರದಲ್ಲಿ ಉತ್ಪಾದಕರು ಬರ್ತಾರೆ. ಪ್ರಾಥಮಿಕ ಭಕ್ಷಕರು 2ನೇ ಪೋಷಣಾ ಸ್ತರದಲ್ಲಿ ಬಂದ್ರೆ ದ್ವಿತೀಯಕ ಭಕ್ಷಕರು 3ನೇ ಪೋಷಣಾ ಸ್ತರದಲ್ಲಿ ಬರ್ತಾರೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ತೃತೀಯಕ, ಚತುರ್ಥಕ, ಹೀಗೆ ಪೋಷಣಾ ಸ್ತರ ಮುಂದುವರಿತಾನೆ ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೇವೆ. ಹಾಗಾದ್ರೆ ಇದರಿಂದ ಆಹಾರ ಸರಪಳಿ ಉತ್ಪತ್ತಿ ಆಗತ್ತೆ. ಆಹಾರ ಸರಪಳಿ ಅಂದ್ರೆ ಏನು? ಪೋಷಣಾ ಸಂಬಂಧದಲ್ಲಿ ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ಆಹಾರ ಶಕ್ತಿಯ ವರ್ಗಾವಣೆ ಆಗತ್ತೆ. ಇದನ್ನ ನಾವು ಆಹಾರ ಸರಪಳಿ ಅಂತ ಕರಿತೇವೆ. ಇದು ತುಂಬಾ ಸುಲಭ ಇದೆ. ಇಲ್ಲಿ ಉತ್ಪಾದಕರನ್ನ ಪ್ರಾಥಮಿಕ ಭಕ್ಷಕರು ಆಹಾರವಾಗಿ ಅವಲಂಬಿಸಿದ್ದಾರೆ. ಪ್ರಾಥಮಿಕ ಭಕ್ಷಕರನ್ನ ದ್ವಿತೀಯಕ ಭಕ್ಷಕರು ಆಹಾರವಾಗಿ ಅವಲಂಬನೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಕಲ್ತ್ಕೊಂಡು ಬಂದಿದ್ದೇವೆ. ಆಹಾರ ಸರಪಳಿ ಅಂದ್ರೆ ಈ ಸರಪಳಿ ಅನ್ನೋದನ್ನ ನಾವು ಹೇಗೆ ಹೇಳ್ತೇವೆ? ಒಂದಕ್ಕೊಂದು ಕೊಂಡಿಯ ರೂಪದಲ್ಲಿ ಕೂಡ್ಕೊಂಡಿರತ್ತೆ, ಹೌದಾ? ಯಾವ ಒಂದು ಕೊಂಡಿಯಲ್ಲಿ ಮಿಸ್ ಆದ್ರೂ ಕೂಡ ಅಪಾಯ ಅಂತ ಹೇಳ್ತೇವೆ. ಇಲ್ಲೂ ಅಷ್ಟೇ, ಉತ್ಪಾದಕರಿಂದ ಪ್ರಾಥಮಿಕ ಭಕ್ಷಕ ಕೊಂಡಿಯನ್ನು ನೋಡ್ತೇವೆ. ಹಾಗೆ ಪ್ರಾಥಮಿಕ ಭಕ್ಷಕರನ್ನ ದ್ವಿತೀಯಕ ಭಕ್ಷಕರಿಗೆ ಕನೆಕ್ಟ್ ಮಾಡ್ತೇವೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಇವರ ಜೊತೆ ತೃತೀಯಕ ಭಕ್ಷಕರು ಕೂಡ ಕನೆಕ್ಟ್ ಆಗ್ತಾರೆ. ಹೀಗೆ ಮುಂದುವರಿತಾ ತೃತೀಯಕ ಭಕ್ಷಕ, ಚತುರ್ಥಕ ಭಕ್ಷಕ, ಹೀಗೆ ಈ ಸರಪಳಿ ಏನಾಗ್ತಾ ಹೋಗುತ್ತೆ, ಮುಂದುವರಿತಾ ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ಕಾಣ್ತೇವೆ. ಪೋಷಣಾ ಸಂಬಂಧದಲ್ಲಿ ಪೋಷಣೆ ಅನ್ನೋ ಶಬ್ದವನ್ನ ಆಲ್ರೆಡಿ ಸ್ಟಡಿ ಮಾಡಿ ಆಗಿದೆ ಅಲ್ವಾ? ಪೋಷಣೆಯ ಬಗ್ಗೆ ಎಲ್ಲಿ ಕಲ್ತಿದ್ದೀರಾ? ಜೀವಕ್ರಿಯೆ ಅಧ್ಯಾಯದಲ್ಲಿ ಕಲ್ತಿದ್ದೀರಾ. ಒಂದು ಜೀವಿಗೆ ಪೋಷಣೆ ಎಷ್ಟು ಮುಖ್ಯ, ಪೋಷಣೆ ಇಲ್ಲದೆ ಇದ್ರೆ ಜೀವಿ ಏನಾಗತ್ತೆ, ಪೋಷಣೆಯನ್ನ ಯಾವ ರೂಪದಲ್ಲಿ ಜೀವಿ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಲ್ತ್ಕೊಂಡು ಬಂದಿದ್ದೇವೆ. ಪೋಷಣೆ ಇದು ಪ್ರಮುಖವಾಗಿ ಆಹಾರದ ಮೂಲಕ ಜೀವಿ ಪೋಷಣೆಯನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಲ್ತಿದ್ವಿ ಅಲ್ವಾ? ಬೇರೆ ಬೇರೆ ಜೀವಿಗೆ ಬೇರೆ ಬೇರೆ ಆಹಾರ ಇರುತ್ತೆ. ಆ ಆಹಾರದ ಮೂಲಕ ಜೀವಿಯು ತನಗೆ ಸಂಬಂಧಪಟ್ಟ ಆಹಾರದ ಮೂಲಕ ವಿವಿಧ ಪೋಷಣೆಯನ್ನ ಪಡೆದುಕೊಳ್ಳುತ್ತಾ ಹೋಗುತ್ತೆ. ಈ ಆಹಾರ ಸರಪಳಿ ಅನ್ನೋದು ಪೋಷಣೆಗೆ ಸಂಬಂಧಪಟ್ಟಿದೆ. ಪೋಷಣಾ ಸಂಬಂಧದಲ್ಲಿ ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ಆಹಾರ ಶಕ್ತಿಯ ವರ್ಗಾವಣೆ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ಕಲ್ತ್ಕೊಳ್ತೇವೆ. ನೋಡಿ, ಸಸ್ಯ ಇದು ಉತ್ಪಾದಕ. ಇದೇನ್ ಮಾಡತ್ತೆ ಅಂದ್ರೆ ಮುಂದಿನ ಸ್ತರ ಯಾವುದು? ಪ್ರಾಥಮಿಕ ಭಕ್ಷಕವನ್ನ ಮುಂದಿನ ಸ್ತರ ಅಂತ ಹೇಳ್ತೇವೆ. ಈ ಮುಂದಿನ ಸ್ತರಕ್ಕೆ ಆಹಾರದ ಮೂಲಕ ಪೋಷಣೆಯನ್ನ ಕೊಡುತ್ತೆ. ಸಸ್ಯವನ್ನ ತಿಂದು ಪ್ರಾಥಮಿಕ ಭಕ್ಷಕ ಆಹಾರವನ್ನ ತಿನ್ನೋದ್ರ ಮೂಲಕ ಆಹಾರ ಪಡ್ಕೊಳುತ್ತೆ, ಹೌದಾ? ಅಲ್ಲಿಗೆ ಶಕ್ತಿ ಏನಾಯ್ತು? ಪೋಷಣೆ
ವರ್ಗಾವಣೆ ಆಯ್ತು. ಎಲ್ಲಿಂದ? ಉತ್ಪಾದಕರಿಂದ ಪ್ರಾಥಮಿಕ ಭಕ್ಷಕರೆಡೆಗೆ ಶಕ್ತಿಯ ವರ್ಗಾವಣೆ ಆಗ್ತಾ ಇದೆ. ಇದನ್ನ ಆಹಾರ ಸರಪಳಿಯ ಮೊದಲ ಕುಂಡಿ ಅಂತ ಕರಿತೇವೆ, ಮೊದಲ ಸರಪಳಿ ಅಂತ ಹೇಳ್ಬಹುದು. ನೆಕ್ಸ್ಟ್ ಅಲ್ಲಿ ಬಂದ್ರೆ ಪ್ರಾಥಮಿಕ ಭಕ್ಷಕರನ್ನ ದ್ವಿತೀಯಕ ಭಕ್ಷಕಗಳು ಆಹಾರಕ್ಕಾಗಿ ಅವಲಂಬಿಸಿದೆ. ಇದನ್ನ ನಾವು ಎರಡನೆಯ ಆಹಾರ ಸರಪಳಿಯಲ್ಲಿ ಎರಡನೆಯ ಹಂತ ಅಂತ ಹೇಳ್ಬಹುದು. ಹೌದಾ? ಇದು ಮೊದಲ ಹಂತದ ಆಹಾರ ಸರಪಳಿ ಆದ್ರೆ ಇದು ಮುಂದಿನ ಹಂತದ ಆಹಾರ ಸರಪಳಿಯನ್ನ ತೋರಿಸುತ್ತೆ. ದ್ವಿತೀಯಕ ಭಕ್ಷಕರಿಗೆ ಪೋಷಣೆ ಎಲ್ಲಿಂದ ಬರುತ್ತೆ? ಪ್ರಾಥಮಿಕ ಭಕ್ಷಕರಿಂದನೇ ಹೋಗ್ಬೇಕು. ಹೌದಾ? ಪ್ರಾಥಮಿಕ ಭಕ್ಷಕರ ಮೂಲಕನೇ ಇವು ಆಹಾರವನ್ನ ಪಡ್ಕೊಳ್ಬೇಕು. ಹಾಗಾಗಿ ಶಕ್ತಿಯ ವರ್ಗಾವಣೆ ಪ್ರಾಥಮಿಕ ಭಕ್ಷಕರಿಂದ ದ್ವಿತೀಯಕ ಭಕ್ಷಕರೆಡೆಗೆ ಆಗ್ತಾ ಇದೆ. ಆಹಾರ ಸರಪಳಿ ಮುಂದುವರಿತಾ ಇದೆ. ಮುಂದೆ ಬಂದ್ರೆ ದ್ವಿತೀಯಕರಿಂದ ತೃತೀಯಕರಿಗೆ ಆಹಾರ ವರ್ಗಾವಣೆ, ಪೋಷಣೆ ವರ್ಗಾವಣೆ ಆಗತ್ತೆ. ಇದಕ್ಕೆ ಉತ್ತಮ ಉದಾಹರಣೆಯನ್ನ ನಾನಿಲ್ಲಿ ಕೊಟ್ಟಿದ್ದೇನೆ. ಈ ಚಿತ್ರವನ್ನ ಗಮನಿಸಿ ಮಕ್ಕಳ. ಇಲ್ಲಿ ಫಸ್ಟ್ ಅಲ್ಲಿ ಹುಲ್ಲಿದೆ. ಹೌದಾ? ನೆಕ್ಸ್ಟ್ ಅಲ್ಲಿ ಮಿಡತೆಯನ್ನ ತೋರಿಸಿದ್ದೇನೆ. ನೆಕ್ಸ್ಟ್ ಅಲ್ಲಿ ಕಪ್ಪೆ, ಹಾಗೆ ಮುಂದುವರೆದ್ರೆ ಹಾವು, ನೆಕ್ಸ್ಟ್ ಅಲ್ಲಿ ಹದ್ದು ಅಂತ ಹೇಳ್ತೇವೆ. ಹುಲ್ಲು ಇದು ಉತ್ಪಾದಕ, ಮೊದಲ ಪೋಷಣಾ ಸ್ತರ ಅಂತ ಹೇಳ್ತೇವೆ. ಹುಲ್ಲನ್ನ ಏನ್ ಮಾಡತ್ತೆ? ಮಿಡತೆಯು ತಿನ್ನತ್ತೆ. ಅಂದ್ರೆ ಇದು ಸಸ್ಯಾಹಾರಿ. ಹೌದಾ? ಮಿಡತೆ ಹುಲ್ಲನ್ನ ತಿಂತು ಇದು ಪ್ರಾಥಮಿಕ ಭಕ್ಷಕವಾಗಿ ಹೊರಹೊಮ್ಮಿತು. ಅಂದ್ರೆ ಪ್ರಥಮವಾಗಿ ಉತ್ಪಾದಕರನ್ನು ತಿನ್ನೋರನ್ನ ಪ್ರಾಥಮಿಕರು ಅಂತ ಕರಿತೇವೆ. ಮಿಡತೆಯನ್ನ ನೋಡ್ತೇವೆ. ಮಿಡತೆಯಿಂದ ಆಹಾರ ಸರಪಳಿ ಕಪ್ಪೆಗೆ ಬದಲಾಯಿತು, ವರ್ಗಾವಣೆ ಆಗ್ತಾ ಇದೆ. ಕಪ್ಪೆ ಏನ್ ಮಾಡತ್ತೆ ಅಂದ್ರೆ ಮಿಡತೆಯನ್ನ ತಿಂದು ಬದುಕತ್ತೆ. ಅಂದ್ರೆ ಇಲ್ಲಿ ಇದನ್ನ ಕಪ್ಪೆಯನ್ನ ದ್ವಿತೀಯಕ ಭಕ್ಷಕ ಅಂತ ಹೇಳ್ತೇವೆ. ಮಿಡತೆಯನ್ನ ಕಪ್ಪೆ ತಿಂತು, ಹುಲ್ಲನ್ನ ಮಿಡತೆ ತಿಂದಿದೆ, ಪೋಷಣಾ ಸ್ತರ ಮುಂದುವರಿತಾ ಇದೆ, ಆಹಾರ ಸರಪಳಿಯು ಬೆಳೆದುಕೊಳ್ತಾ ಇದೆ ಅಂತ ಹೇಳ್ತೇವೆ. ಕಪ್ಪೆಯನ್ನ ನೆಕ್ಸ್ಟ್ ಅಲ್ಲಿ ಏನ್ ಮಾಡತ್ತೆ ಅಂದ್ರೆ ಹಾವು ತಿನ್ನತ್ತೆ. ಇದು ಗೊತ್ತಿರೋ ವಿಷಯ ಅಲ್ವಾ? ಒಂದು ಜೀವಿಯನ್ನ ಇನ್ನೊಂದು ಜೀವಿ ತಿಂತಾ ಹೋಗೋದೇ ಪೋಷಣೆಯ ಸ್ತರ. ಇಲ್ಲಿನ ಆಹಾರ ಏನಾಗ್ತಾ ಹೋಗುತ್ತೆ? ಆಹಾರವು ಶಕ್ತಿಯ ಮೂಲಕ ವರ್ಗಾವಣೆ ಆಗ್ತಾ ಹೋಗುತ್ತೆ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ. ಹಾವನ್ನ ತೃತೀಯಕ ಭಕ್ಷಕ ಅಂತ ಕರಿತೇವೆ. ಇದು ನೆಕ್ಸ್ಟ್ ಸರಪಳಿಯಲ್ಲಿ ಬರುತ್ತೆ. ಹಾವನ್ನ ಹದ್ದು ಹಿಡಿದು ತಿನ್ನುತ್ತೆ. ಹಾವಿನಿಂದ ಹದ್ದಿಗೆ ಪೋಷಣೆ ವರ್ಗಾವಣೆ ಆಯ್ತು, ಆಹಾರ ವರ್ಗಾವಣೆ ಆಯ್ತು ಅಂತ ಹೇಳ್ತೇವೆ. ಇದನ್ನ ಚತುರ್ಥಕ ಭಕ್ಷಕದ ಸಾಲಲ್ಲಿ ಸೇರಿಸ್ತೇವೆ, ಹದ್ದನ್ನು. ಹೀಗೆ ನಮ್ಮ ಆಹಾರ ಸರಪಳಿ ಮುಂದುವರಿತಾ ಹೋಗುತ್ತೆ. ಹೀಗೆ ಅನೇಕ ಉದಾಹರಣೆಯನ್ನ ಕೊಡಬಹುದು. ಇಲ್ಲಿ ನಾನು ಒಂದು ಉದಾಹರಣೆಯನ್ನ ಕೊಟ್ಟಿದ್ದೇನೆ, ಒಂದು ಆಹಾರ ಸರಪಳಿಯ ಉದಾಹರಣೆಯನ್ನ ಕೊಟ್ಟಿದ್ದೇನೆ. ನೆಕ್ಸ್ಟ್ ಅಲ್ಲಿ ನೋಡ್ತಾ ಹೋದ್ರೆ ಇಂತಹದ್ದೇ ಅನೇಕ ಆಹಾರ ಸರಪಳಿಯ ಉದಾಹರಣೆಗಳನ್ನ ನಾವು ಗಮನಿಸಬಹುದು. ನೆಕ್ಸ್ಟ್ ಅಲ್ಲಿ ಸಸ್ಯಾಹಾರಿ ಆಹಾರ ಸರಪಳಿ. ಸಸ್ಯಾಹಾರಿ ಆಹಾರ ಸರಪಳಿ ಅಂದ್ರೆ ಏನು? ಈಗ ಈ ಸರಪಳಿಯಲ್ಲಿ ಯಾವಾಗಲೂ ಪ್ರಾಥಮಿಕ ಭಕ್ಷಕವು ಸಸ್ಯಾಹಾರಿ ಪ್ರಾಣಿಯೇ ಆಗಿರುತ್ತೆ. ಹೌದು, ಈಗ ಉತ್ಪಾದಕರು ಅಂದ್ರೆ ಹಸಿರು ಸಸ್ಯ ಅಲ್ವಾ? ಇದು ಉತ್ಪಾದನೆಯನ್ನ ಮಾಡುತ್ತೆ, ಸೂರ್ಯನ ಬೆಳಕನ್ನ ಬಳಸ್ಕೊಂಡು ಆಹಾರವನ್ನ ತಯಾರಿಸುತ್ತೆ. ಅದಕ್ಕಾಗಿ ಇದನ್ನ ಉತ್ಪಾದಕರು ಅಂತ ಕರಿತೇವೆ. ಪ್ರಾಥಮಿಕ ಭಕ್ಷಕರು ಯಾವಾಗ್ಲೂ ಸಸ್ಯಾಹಾರಿ ಪ್ರಾಣಿಯೇ ಆಗಿರ್ಬೇಕು, ಆಗಿರುತ್ತೆ ಸಹಜವಾಗಿ ನೋಡ್ಲಿಕ್ಕೆ ಹೋದ್ರೆ. ಯಾಕೆ ಅಂದ್ರೆ ಸಸ್ಯವನ್ನ ಅವಲಂಬಿಸಿಕೊಂಡಿರೋರು ಸಸ್ಯಾಹಾರಿಗಳು ಅಲ್ವಾ? ಈಗ ಮಾಂಸಾಹಾರಿಗೆ ಇನ್ನೊಂದು ಜೀವಿಯನ್ನ ತಿಂದು ಬದುಕಬಹುದು, ಆದ್ರೆ ಸಸ್ಯಾಹಾರಿ ಜೀವಿ ಯಾವ್ಯಾವ್ದಿದೆಯೋ ಅದಕ್ಕೆ ಸಸ್ಯನೇ ಬೇಕು ಅಲ್ವಾ? ಫಾರ್ ಎಕ್ಸಾಂಪಲ್ ಮೊಲ, ಇದೇನ್ ಮಾಡೋದಿಲ್ಲ, ಮಾಂಸಾಹಾರವನ್ನ ಭಕ್ಷಣೆ ಮಾಡೋದಿಲ್ಲ. ಇದು ಅತಿ ಹೆಚ್ಚು ಸಸ್ಯಾಹಾರವನ್ನ ಅವಲಂಬಿಸಿಕೊಂಡಿರೋದಕ್ಕೆ ಇದನ್ನ ಸಸ್ಯಾಹಾರಿ ಪ್ರಾಣಿ ಅಂತ ಹೇಳ್ತೇವೆ. ಅದಕ್ಕಾಗಿ ನಾವು ಆಹಾರ ಸರಪಳಿಯಲ್ಲಿ ಯಾವಾಗಲೂ ಪ್ರಾಥಮಿಕ ಭಕ್ಷಕವು ಸಸ್ಯಾಹಾರಿ ಪ್ರಾಣಿಯೇ ಆಗಿರುತ್ತೆ ಅಂತ ಹೇಳ್ತೇವೆ. ಇಲ್ಲಿ ಪ್ರಾಥಮಿಕ ಭಕ್ಷಕ ಇದು ಮೊಲ, ಹೌದಾ? ಇದು ಯಾವಾಗ್ಲೂ ಸಸ್ಯವನ್ನ ತಿನ್ನುತ್ತೆ. ಹಾಗಾಗಿ ಪ್ರಾಥಮಿಕ ಭಕ್ಷಕವು ಸಸ್ಯಾಹಾರಿ ಆಹಾರ ಸರಪಳಿಯಲ್ಲಿ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೇವೆ. ಮುಂದೆ ಆಹಾರ ಸರಪಳಿ ಮುಂದುವರ್ಕೊಂಡು ಹೋಗುತ್ತೆ, ಅದು ಬೇರೆ. ಬಟ್ ಸಸ್ಯಾಹಾರಿ ಆಹಾರ ಸರಪಳಿ ಅಂತ ಬಂದ್ರೆ ಉತ್ಪಾದಕರನ್ನ ನೇರವಾಗಿ ಅವಲಂಬನೆ ಮಾಡ್ತಾ ಇರೋ ಪ್ರಾಣಿಯನ್ನ ಸಸ್ಯಾಹಾರಿ ಪ್ರಾಣಿ ಆಗಿರತ್ತೆ. ಅದನ್ನ ಆಹಾರ ಸರಪಳಿಯ ಮೊದಲು ನಾವು ನೋಡ್ತೇವೆ, ಮೊದಲ ಆಹಾರ ಸರಪಳಿ ಅಂತ ಹೇಳ್ತೇವೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಕೊಳೆತಿನಿ ಆಹಾರ ಸರಪಳಿ. ಹೆಸರೇ ಸೂಚಿಸ್ತಾ ಇದೆ, ಕೊಳೆತಿನಿ ಅಂದ್ರೆ ಕೊಳೆತ ವಸ್ತುಗಳನ್ನ ತಿನ್ನುವಂತವುಗಳನ್ನ ನಾವು ಕೊಳೆತಿನಿ ಅಂತ ಕರಿತೇವೆ. ಇವುಗಳಿಗೆ ಆಹಾರವೇ ಕೊಳೆತ ವಸ್ತುಗಳಾಗಿರುತ್ತೆ. ಕೊಳೆತಿರುವ ಜೀವಿ ಇರಬಹುದು, ಅಥವಾ ಕೊಳೆತಿರುವ ಮಣ್ಣು, ಕೊಳೆತಿರುವ ಎಲೆಗಳು, ಹೀಗೆ ಗೊಬ್ಬರ ಅಂತ ಕರಿತೇವೆ ನಾವು ಅಲ್ವಾ? ಆ ಗೊಬ್ಬರದಲ್ಲಿ ನೋಡಿ
ಕೊಳೆತಿನಿಗಳನ್ನ ಜಾಸ್ತಿ ನೋಡ್ತೇವೆ. ಎರೆಹುಳುವನ್ನ ನೀವು ಕೊಳೆತ ಮಣ್ಣಲ್ಲಿ ಜಾಸ್ತಿ ನೋಡ್ತೇವೆ, ಹೌದಾ? ಹಾಗೆ ಇವುಗಳನ್ನ ನೆಕ್ಸ್ಟ್ ಸ್ತರ ಅವಲಂಬನೆ ಮಾಡ್ಕೊಂಡಿರತ್ತೆ. ಈ ಉದುರಿದ ಎಲೆಗಳು ಏನಾಗತ್ತೆ, ಈ ಚಿತ್ರವನ್ನ ಗಮನಿಸಿ. ಇಲ್ಲಿ ಕೊಳೆತಿನಿ ಆಹಾರ ಸರಪಳಿಗೆ ಇದು ಉತ್ತಮ ಉದಾಹರಣೆಯಾಗಿದೆ. ಉದುರೆಲೆಯನ್ನ ನಾವು ಆ ಎಲೆಯನ್ನ ನೋಡಿದ್ರೆ ಅದು ಒಂದಿಷ್ಟು ದಿನಗಳ ನಂತರ ನೀರಿನೊಟ್ಟಿಗೆ ಮಣ್ಣಿನೊಟ್ಟಿಗೆ ಹಾಗೆ ಉಳಿದ ಗಾಳಿಯ ಜೊತೆ ಸೇರಿ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗತ್ತೆ. ಈ ಎಲೆಯು ಕೊಳಿತಾ ಅದರಲ್ಲಿ ಎರೆಹುಳುಗಳು ಅದನ್ನ ಅವಲಂಬನೆ ಮಾಡ್ಕೊಂಡಿರುವುದು ನಮಗೆ ಕಾಣಿಸುತ್ತೆ ಅಲ್ವಾ? ಈ ಎರೆಹುಳುವನ್ನ ನಾವು ಕೊಳೆತಿನಿ ಅಂತ ಕರಿತೇವೆ. ಕೊಳೆತ ಆಹಾರವನ್ನ ತಿನ್ನುತ್ತೆ. ಈ ಸರಪಳಿಯಲ್ಲಿ ಅಂದ್ರೆ ಕೊಳೆತಿನಿ ಆಹಾರ ಸರಪಳಿಯಲ್ಲಿ ಪ್ರಾಥಮಿಕ ಭಕ್ಷಕ ಯಾವಾಗ್ಲೂ ಕೊಳೆತಿನಿಯಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೇವೆ. ಸಸ್ಯಾಹಾರಿ ಆಹಾರ ಸರಪಳಿಯಲ್ಲಿ ಯಾವಾಗಲೂ ಪ್ರಾಥಮಿಕ ಭಕ್ಷಕವು ಸಸ್ಯಾಹಾರಿ ಆಗಿರತ್ತೆ ಅನ್ನೋದನ್ನ ಗಮನಿಸಿದ್ದೇವೆ, ಹೌದಾ? ಈಗ ಅದನ್ನ ಸ್ಟಡಿ ಮಾಡ್ಕೊಂಡು ಬಂದಿದ್ದೀರಾ. ಕೊಳೆತಿನಿ ಆಹಾರ ಸರಪಳಿಯಲ್ಲಿ ಯಾವಾಗ್ಲೂ ಪ್ರಾಥಮಿಕ ಭಕ್ಷಕವು ಕೊಳೆತಿನಿ ಆಗಿರತ್ತೆ. ಈಗ ಇಲ್ಲಿ ಎರೆಹುಳು ಇದು ಪ್ರಾಥಮಿಕ ಭಕ್ಷಕ. ಇದನ್ನ ನಾವು ಕೊಳೆತಿನಿ ಅಂತ ಹೇಳ್ತೇವೆ. ಯಾಕಂದ್ರೆ ಕೊಳೆತಿರುವ ಎಲೆಗಳನ್ನ ಇದು ಬಳಸ್ಕೊಳ್ಳುತ್ತೆ ತನ್ನ ಆಹಾರವಾಗಿ ಅನ್ನೋದಕ್ಕೋಸ್ಕರ ಎರೆಹುಳುವನ್ನ ಕೊಳೆತಿನಿಯಾಗಿ ನಾವಿಲ್ಲಿ ಉದಾಹರಣೆಯಾಗಿ ನೋಡ್ಬೋದು. ಹಾಗೆ ಬಂದ್ರೆ ಇನ್ನು ಅನೇಕ ಉದಾಹರಣೆಯನ್ನ ನೋಡಿದ್ರೆ ಇರುವೆ, ಗೆದ್ದಲು, ಎರೆಹುಳು, ಜರಿ ಮತ್ತು ಏಡಿಗಳನ್ನು ಕೂಡ ಕೊಳೆತಿನಿಗಳ ಗುಂಪಿಗೆ ಸೇರಿಸ್ತೇವೆ. ಇರುವೆ ಏನ್ ಮಾಡತ್ತೆ, ಇದು ಈ ಜೇಡಿ ಮಣ್ಣನ್ನ ನೋಡ್ತೇವೆ ನಾವು, ಹೌದಾ? ಅದರಲ್ಲಿ ಹೊಂಡ ತೋಡ್ತಾ ಹೋಗುತ್ತೆ. ಅದರಲ್ಲಿರೋ ಹುಳುಗಳನ್ನೆಲ್ಲ ತಿನ್ನುತ್ತೆ. ಅದಕ್ಕೆ ಬೇಕಾಗಿರೋ ಕೊಳೆತ ಆಹಾರವನ್ನ ಪಡ್ಕೊಳ್ಳುತ್ತೆ. ಹಾಗೆ ಗೆದ್ದಲು ಹುಳು ಅಂತ ಬಂದ್ರೆ ಇದು ಕೂಡ ಎರೆಹುಳು ಏನ್ ಮಾಡತ್ತೆ, ಕೊಳೆತ ಮಣ್ಣಿನಲ್ಲಿರುವ ಅಂಶಗಳನ್ನೆಲ್ಲ ತಿಂತಾ ಹೋಗುತ್ತೆ. ಮಣ್ಣಿನಲ್ಲಿ ಕೊಳೆತಿರುವ ಅಂಶಗಳನ್ನ ಆಯ್ದುಕೊಂಡು ತಿಂತಾ ಹೋಗುತ್ತೆ. ಹಾಗಾಗಿ ಎರೆಹುಳುವನ್ನು ಕೂಡ ನಾವು ಕೊಳೆತಿನಿ ಅಂತ ಕರಿತೇವೆ. ಜರಿ ಮತ್ತು ಏಡಿಗಳು ಜಾಸ್ತಿ ಏನಿರುತ್ತೆ ಅಂದ್ರೆ ಕೊಳೆತ ಮಣ್ಣಿನಲ್ಲಿ ಕಾಣೋದು ಜಾಸ್ತಿ, ಹೌದಾ? ಸೊ ಇವೆಲ್ಲವನ್ನ ನಾವು ಕೊಳೆತಿನಿಗಳು ಅಂತ ಕರಿತೇವೆ. ಏಕೆಂದರೆ ಇವು ಕೊಳೆಯುತ್ತಿರುವ ಒಣ ಎಲೆ, ಸತ್ತ ಮರದ ಭಾಗ ಮತ್ತು ಅದೇ ರೀತಿಯ ಸಾವಯವ ಪದಾರ್ಥಗಳನ್ನ ತಿನ್ನತ್ತೆ. ಸಾವಯವ ಪದಾರ್ಥ ಅಂದ್ರೆ ಏನು ಅಂತ ಈಗಾಗಲೇ ಕಲ್ತಿದೆ, ಹೌದಾ? ಇದು ಏನ್ ಮಾಡತ್ತೆ, ಅಂತಹ ಕೊಳೆತ ಆಹಾರವನ್ನ ಪಡೆದುಕೊಳ್ಳೋದಕ್ಕಾಗಿ ಈ ಎಲ್ಲವನ್ನ ನಾವು ಕೊಳೆತಿನಿಗಳು ಅಂತ ಕರಿತೇವೆ. ಸೊ ಇದಿಷ್ಟನ್ನ ನಾವು ಕೊಳೆತಿನಿ ಆಹಾರ ಸರಪಳಿಯಲ್ಲಿ ನೋಡ್ತೇವೆ. ಮುಂದೆ ಬಂದ್ರೆ ಪರಾವಲಂಬಿ ಆಹಾರ ಸರಪಳಿ. ಮೊದಲು ಕಲ್ತಿದ್ದು ಸಸ್ಯಾಹಾರಿ ಆಹಾರ ಸರಪಳಿ, ಎರಡನೆಯದು ಕೊಳೆತಿನಿ ಆಹಾರ ಸರಪಳಿ ಆದ್ರೆ ಮೂರನೆಯದನ್ನ ಪರಾವಲಂಬಿ ಆಹಾರ ಸರಪಳಿ ಅಂತ ಕರಿತೇವೆ. ಇದು ಗೊತ್ತಿದೆ, ಪರಾವಲಂಬಿ ಆಹಾರಕ್ಕಾಗಿ ಪೋಷಣೆಗಾಗಿ ಬೇರೆಯ ಜೀವಿಯನ್ನ ಅವಲಂಬನೆ ಮಾಡ್ಕೊಂಡಿರೋದನ್ನ ಪರಾವಲಂಬಿ ಅಂತ ಹೇಳ್ತೇವೆ. ಪ್ರತಿ ಪೋಷಣಾ ಸ್ತರದಲ್ಲಿ ಪರಾವಲಂಬಿ ಪ್ರಾಣಿಗಳ ಮೂಲಕ ಆಹಾರ ಶಕ್ತಿಯ ವರ್ಗಾವಣೆ ಆಗೋದನ್ನ ನಾವಿಲ್ಲಿ ಗಮನಿಸ್ತೇವೆ. ಇಲ್ಲೇನಾಗತ್ತೆ, ಪೋಷಣೆಯು ಆಹಾರದ ಮೂಲಕ ದೊರೆಯುತ್ತೆ, ಹೌದಾ? ಆ ಪೋಷಣಾ ಸ್ತರದಲ್ಲಿ ಪರಾವಲಂಬಿ ಪ್ರಾಣಿಗಳ ಮೂಲಕ ಆಹಾರ ಶಕ್ತಿ ವರ್ಗಾವಣೆ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಮರವನ್ನ ಫಲಭಕ್ಷಕ ಹಕ್ಕಿಗಳು ಅವಲಂಬನೆಯಾಗಿ ಬದುಕ್ತವೆ. ಮರದ ಮೇಲೆ ಹಕ್ಕಿಗಳು ಬದುಕತ್ತೆ, ಹೌದಾ? ಅಂದ ಮೇಲೆ ಯಾವ್ದ್ರ ಮೇಲೆ ಅವಲಂಬನೆಯಾಗಿದೆ ಅಂತ ಹೇಳ್ತೇವೆ? ಹಕ್ಕಿಗಳು ಮರದ ಮೇಲೆ ಅವಲಂಬಿಸಿದೆ, ಮರವನ್ನ ಅವಲಂಬಿಸ್ಕೊಂಡಿದೆ. ಹಾಗೆ ನೆಕ್ಸ್ಟ್ ಪೋಷಣಾ ಸ್ತರವನ್ನ ನೋಡಿದ್ರೆ ಹೇನುಗಳು ಹಕ್ಕಿಗಳ ದೇಹವನ್ನ ಅವಲಂಬಿಸ್ಕೊಂಡು ಇರುತ್ತೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಶಿಲೀಂಧ್ರಗಳು ಹೇನುಗಳನ್ನ ಅವಲಂಬಿಸ್ಕೊಂಡು ಇದೆ ಅಂತ ಹೇಳ್ತೇವೆ. ಇದರಲ್ಲಿ ಹಕ್ಕಿಗಳು ಮರದ ಮೇಲೆ ಪರಾವಲಂಬನೆಯಾಗಿದೆ, ಹಾಗೆಯೇ ಹೇನುಗಳು ಹಕ್ಕಿಗಳ ಮೇಲೆ ಅವಲಂಬನೆಯಾದ್ರೆ ಇವುಗಳನ್ನ ಶಿಲೀಂಧ್ರಗಳು ಪರಾವಲಂಬಿಸಿ ಬದುಕ್ತಾ ಇರತ್ತೆ. ಈ ಪೋಷಣಾ ಸ್ತರದಲ್ಲಿ ಪರಾವಲಂಬಿ ಆಹಾರ ಸರಪಳಿಯನ್ನ ನಾವು ನೋಡ್ತಾ ಇದ್ದೇವೆ. ಒಂದಕ್ಕೊಂದು ಅವಲಂಬನೆಯಾಗ್ತಾ ಆಹಾರ ಸರಪಳಿ ಮುಂದುವರಿತಾ ಇರೋದನ್ನ ಪರಾವಲಂಬಿ ಆಹಾರ ಸರಪಳಿ ಅಂತ ಹೇಳ್ತೇವೆ. ಇಲ್ಲಿ ಪರಾವಲಂಬನೆಯ ಮೂಲಕ ಆಹಾರ ಶಕ್ತಿಯ ವರ್ಗಾವಣೆ ಆಗ್ತಾ ಇದೆ. ಇದಿಷ್ಟನ್ನ ನಾವು ಪರಾವಲಂಬಿ ಆಹಾರ ಸರಪಳಿಯಲ್ಲಿ ನೋಡ್ತೇವೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಪೋಷಣಾ ಸ್ತರ. ಇದನ್ನ ಈಗಾಗ್ಲೇ ಹೇಳಿದೆ. ಬೇರೆ ಬೇರೆ
ಅಂದ್ರೆ ಉತ್ಪಾದಕ, ಪ್ರಾಥಮಿಕ ಭಕ್ಷಕ, ಹೀಗೆ ನಾವು ಹೇಗೆ ವಿಂಗಡಣೆ ಮಾಡ್ತೇವೆ ಎಲ್ಲ ಬೇರೆ ಬೇರೆ ಪೋಷಣಾ ಸ್ತರಗಳಲ್ಲಿ ಬರ್ತಾ ಹೋಗುತ್ತೆ. ಉತ್ಪಾದಕರು ಪೋಷಣಾ ಸ್ತರದ ಮೊದಲ ಹಂತ ಅಂತ ಹೇಳ್ತೇವೆ. 1ನೇ ಹಂತದಲ್ಲಿ ಉತ್ಪಾದಕರನ್ನ ನೋಡ್ತೇವೆ. ಇದು ಪೋಷಣಾ ಸ್ತರದ ಮೊದಲ ಹಂತ. ಆದ್ರೆ ಪ್ರಾಥಮಿಕ ಭಕ್ಷಕರು ಅಂದ್ರೆ ಉತ್ಪಾದಕರನ್ನ ತಿಂದು ಜೀವಿಸುವ ಜೀವಿಗಳನ್ನ ಪ್ರಾಥಮಿಕ ಭಕ್ಷಕರು ಅಂತ ಹೇಳ್ತೇವೆ. ಇವು ಪೋಷಣಾ ಸ್ತರದ 2ನೇ ಹಂತದಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದ್ರೆ ದ್ವಿತೀಯಕ ಭಕ್ಷಕ. ಇದು ಪ್ರಾಥಮಿಕ ಭಕ್ಷಕರನ್ನ ತಿಂದು ಜೀವಿಸುವ ಜೀವಿಗಳು. ಇದನ್ನ 3ನೇ ಹಂತ ಅಂತ ಹೇಳ್ತೇವೆ. ಪೋಷಣಾ ಸ್ತರದ 3ನೇ ಹಂತ ಆದ್ರೆ ದ್ವಿತೀಯಕ ಭಕ್ಷಕರನ್ನ ತೃತೀಯಕ ಭಕ್ಷಕರು ತಿಂತಾರೆ. ಇವುಗಳ ಮೂಲಕ ಪೋಷಣೆಯನ್ನ ಪಡ್ಕೊಳ್ತಾರೆ. ಸೊ ತೃತೀಯಕ ಭಕ್ಷಕರನ್ನ ನಾವು 4ನೇ ಹಂತ ಅಂತ ವಿಂಗಡಿಸ್ತೇವೆ. ಇದಿಷ್ಟನ್ನ ನಾವು ಪೋಷಣಾ ಸ್ತರದಲ್ಲಿ ನೋಡಬಹುದು. 1ನೇ ಹಂತದಲ್ಲಿ ಉತ್ಪಾದಕರು ಬಂದ್ರೆ ಪೋಷಣಾ ಸ್ತರದ 2ನೇ ಹಂತದಲ್ಲಿ ಪ್ರಾಥಮಿಕ ಭಕ್ಷಕರು ಬರ್ತಾರೆ. 3ನೇ ಹಂತದಲ್ಲಿ ದ್ವಿತೀಯಕ ಭಕ್ಷಕರು ಬರ್ತಾರೆ. ಹಾಗೆ 4ನೇ ಹಂತದಲ್ಲಿ ತೃತೀಯಕ ಭಕ್ಷಕರನ್ನ ನೋಡ್ತೇವೆ. ಇನ್ನು ಈ ಪೋಷಣಾ ಸ್ತರ ಮುಂದುವರೆದ್ರೆ 5ನೇ ಹಂತದಲ್ಲಿ ಚತುರ್ಥಕ ಭಕ್ಷಕರನ್ನ ನೋಡ್ಬಹುದು. ಹೀಗೆ ಏನಾಗತ್ತೆ, ಪೋಷಣಾ ಸ್ತರವು ಒಂದು ಸ್ತರದಿಂದ ಇನ್ನೊಂದು ಸ್ತರಕ್ಕೆ ವಿಸ್ತರಣೆಗೊಳ್ತಾ ಹೋಗುತ್ತೆ. ಇದು ಆಹಾರ ಸರಪಳಿಯ ಮೇಲೆ ನಾವು ಈ ಪೋಷಣಾ ಸ್ತರಗಳನ್ನ ನೋಡ್ತೇವೆ. ನೆಕ್ಸ್ಟ್ ಅಲ್ಲಿ ಆಹಾರ ಜಾಲ. ಆಹಾರ ಜಾಲ ಇದು ಒಂದು ಸಂಕೀರ್ಣ ಪದ್ಧತಿ. ಈ ಚಿತ್ರವನ್ನ ನೋಡಿ ಇದರಲ್ಲಿ ನಮ್ಗೆ ಗೊತ್ತಾಗತ್ತೆ. ಇದು ಒಂಥರ ಜಾಲದ ರೂಪದಲ್ಲಿ, ಅಂದ್ರೆ ಒಂದಕ್ಕೊಂದು ಚೈನ್ ತರ ಕೂಡ್ಕೊಂಡಿದೆ ಅಂತ ಹೇಳ್ತೇವೆ. ಇದು ಸಂಕೀರ್ಣ ಸಂಬಂಧಕ್ಕೆ ಒಳಪಟ್ಟಿರುವಂತಹ ಜಾಲ. ಇದನ್ನ ಆಹಾರ ಜಾಲ ಅಂತ ಕರಿತೇವೆ. ಈ ಸಂಕೀರ್ಣ ಸಂಬಂಧ ಆಹಾರಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇದನ್ನ ನಾವು ಆಹಾರ ಜಾಲ ಅಂತ ಕರಿತೇವೆ. ಪ್ರತಿಯೊಂದು ಪರಿಸರ ವ್ಯವಸ್ಥೆಯಲ್ಲಿನ ಆಹಾರ ಸರಪಳಿಯು ಒಂದು ಸಂಕೀರ್ಣ ಸಂಬಂಧಕ್ಕೆ ಒಳಪಡತ್ತೆ. ಇದನ್ನ ನಾವು ಆಹಾರ ಜಾಲ ಅಂತ ಕರಿತೇವೆ. ಹಾಗಾದ್ರೆ ಆಹಾರ ಜಾಲ ಅಂದ್ರೆ ಏನು? ಪ್ರತಿಯೊಂದು ಪರಿಸರ ವ್ಯವಸ್ಥೆಯಲ್ಲಿನ ಆಹಾರ ಸರಪಳಿ ಒಂದು ಸಂಕೀರ್ಣ ಸಂಬಂಧಕ್ಕೆ ಒಳಪಡುತ್ತೆ. ಸಂಕೀರ್ಣ, ಇದು ಸರಳ ಸಂಬಂಧ ಅಲ್ಲ, ಸಂಕೀರ್ಣವಾಗಿದೆ. ಹಲವಾರು ಸುತ್ತುಗಳನ್ನ ನಾವಿಲ್ಲಿ ನೋಡ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಲಾಸ್ಟ್ ಅಲ್ಲಿ ನಾನು ಮೆನ್ಷನ್ ಮಾಡಿದ್ದೇನೆ. ಈ ಚಿತ್ರವನ್ನ ನೋಡಿದ್ರೆ ಇಲ್ಲಿ ಸಸ್ಯ ಇದೆ. ಸಸ್ಯವನ್ನ ಯಾವುದೋ ಒಂದು ಜೀವಿ ತಿಂತಾ ಇದೆ. ಆ ಜೀವಿ ಅದು ಏಡಿ ಅಂತ ತೋರಿಸಿದ್ದೇವೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಅದನ್ನ ಮೀನು ತಿನ್ನುತ್ತೆ. ಹೌದಾ? ಮೀನನ್ನ ಹಕ್ಕಿಗಳು ಕುಟ್ಕೊಂಡು ತಿನ್ನುತ್ತೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಹಕ್ಕಿಗಳನ್ನ ಪ್ರಾಣಿಗಳು ತಿನ್ನುತ್ತೆ. ಇಲ್ಲಿ ಏನಾಯ್ತು, ಸಂಕೀರ್ಣ ಆಹಾರ ಜಾಲವನ್ನ ನೋಡಿದ್ವಿ. ಇದು ಒಂದಾದ್ರೆ ಇನ್ನೂ ಸಂಕೀರ್ಣವಾಗಿರುವ ಹಲವು ಆಹಾರ ಜಾಲಗಳನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ತೇವೆ. ಅದನ್ನ ಈ ಚಿತ್ರದ ಮೂಲಕ ತೋರಿಸಿದ್ದೇವೆ. ಇಲ್ಲಿ ಚೈನ್ ಫಾರ್ಮೇಶನ್ ಅಂತ ಹೇಳ್ತೇವೆ. ಒಂದಕ್ಕೊಂದು ಫುಡ್ ಚೈನ್ ಇದು. ಹೌದಾ? ಆಹಾರ ಸರಪಳಿ ಅಥವಾ ಆಹಾರ ಜಾಲ ಅಂತ ಹೇಳ್ತೇವೆ. ಪ್ರತಿಯೊಂದು ಪರಿಸರ ವ್ಯವಸ್ಥೆಯಲ್ಲೂ ಆಹಾರ ಸರಪಳಿಗಳು ಒಂದು ಸಂಕೀರ್ಣ ಸಂಬಂಧಕ್ಕೆ ಒಳಪಡುತ್ತೆ. ಅದನ್ನ ಆಹಾರ ಜಾಲ ಅಂತ ಹೇಳ್ತೇವೆ. ಇದನ್ನ ನಾವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಅಲ್ಲಿ ಶಕ್ತಿಯ ಹರಿವು. ಇದು ಇಂಪಾರ್ಟೆಂಟ್. ಯಾಕಂದ್ರೆ ನೆಕ್ಸ್ಟ್ ಈ ಶಕ್ತಿಯ ಹರಿವನ್ನ ನಾವು ಶಕ್ತಿಯ ಪ್ರತಿಶತ 10ರ ನಿಯಮದಲ್ಲಿ ಹೇಳ್ತಾ ಹೋಗ್ತೇವೆ. ಶಕ್ತಿಯ ಹರಿವು ಅಂದ್ರೆ ಏನು ಅನ್ನೋದನ್ನ ನಾವೀಗ ಸ್ಟಡಿ ಮಾಡೋಣ. ಶಕ್ತಿಯ ಹರಿವು ಅಂದ್ರೆ ಈಗ ಮೊದಲನೆಯದಾಗಿ ಸೂರ್ಯನನ್ನ ಶಕ್ತಿಯ ಆಕರ ಅಂತ ಕರಿತೇವೆ. ಹೌದಾ? ಗೊತ್ತಿದೆ ಇದು ನಿಮ್ಗೆ. ಶಕ್ತಿಯ ಆಕರ ಸೂರ್ಯ. ಸೂರ್ಯನಿಂದ ಶಾಖ ಉತ್ಪತ್ತಿ ಆಗತ್ತೆ. ಆ ಉತ್ಪತ್ತಿಯಾದ ಶಾಖವು ಬಿಡುಗಡೆ ಆಗತ್ತೆ. ಅದನ್ನ ಸಸ್ಯಗಳು ಹೀರ್ಕೊಳ್ಳುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೇವೆ. ಹೀರ್ಕೊಳ್ಳುವಾಗ ಸೂರ್ಯನಿಂದ ಎಷ್ಟು ಪ್ರಮಾಣದ ಶಕ್ತಿ ಬರ್ತಾ ಇದೆಯೋ ಅಷ್ಟು ಪ್ರಮಾಣದ ಶಕ್ತಿಯನ್ನ ಹಾಗಾದ್ರೆ ಈ ಹಸಿರು ಸಸ್ಯಗಳು ಹೀರ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನೋದನ್ನ ನಾವಿಲ್ಲಿ ಶಕ್ತಿಯ ಹರಿವು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಸ್ಟಡಿ ಮಾಡ್ತೇವೆ. ಭೂ ಪರಿಸರ ವ್ಯವಸ್ಥೆಯಲ್ಲಿನ ಎಲ್ಲಾ ಹಸಿರು ಸಸ್ಯಗಳು ತಮ್ಮ ಎಲೆಗಳ ಮೇಲೆ ಬೀಳುವ ಸೌರ ಬೆಳಕಿನ ಪ್ರಮಾಣದಲ್ಲಿ ಕೇವಲ 1% ಮಾತ್ರ ಸೆರೆ ಹಿಡಿಯುತ್ತವೆ ಮತ್ತು ಆಹಾರ ಶಕ್ತಿಯಾಗಿ ಬದಲಾಯಿಸುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ನೋಡಿ, ಇಲ್ಲಿ ಪರಿಸರ ವ್ಯವಸ್ಥೆಯಲ್ಲಿ ಹಸಿರು ಸಸ್ಯಗಳು
ದ್ಯುತಿ ಸಂಶ್ಲೇಷಣೆಯನ್ನ ಮಾಡತ್ತೆ ಅನ್ನೋದನ್ನ ನಾವು ಈಗಾಗಲೇ ಸ್ಟಡಿ ಮಾಡಿದ್ದೇವೆ. ಹಾಗೆ ಮಾಡಿ ಅದರ ಆಹಾರವನ್ನ ಅದೇ ಉತ್ಪತ್ತಿ ಮಾಡತ್ತೆ. ಅದಕ್ಕಾಗಿ ನಾವು ಹಸಿರು ಸಸ್ಯಗಳನ್ನ ಉತ್ಪಾದಕರು ಅಂತ ಕರಿತೇವೆ ಅಂತೇಳಿ ಇಷ್ಟೊತ್ತು ಹೇಳ್ಕೊಂಡು ಬಂದೆ, ಹೌದಾ? ಇಲ್ಲಿ ಹಾಗಾದ್ರೆ ಶಾಖವನ್ನ ಪಡ್ಕೊಳ್ಳುತ್ತೆ ಅಲ್ವಾ ಅದು. ಸೌರ ಬೆಳಕು ಎಲೆಗಳ ಮೇಲೆ ಬೀಳ್ತಾ ಇದೆ. ಈ ಚಿತ್ರವನ್ನ ಗಮನಿಸಿ. ಸೌರ ಬೆಳಕು ಎಲೆಗಳ ಮೇಲೆ ಬೀಳ್ತಾ ಇದೆ. ಈ ಬೆಳಕು ಎಲೆಯ ಮೇಲೆ ಬಿದ್ದಾಗ ಎಷ್ಟು ಪ್ರಮಾಣದ ಬೆಳಕು ಬೀಳುತ್ತೋ ಅಷ್ಟು ಪ್ರಮಾಣದ ಬೆಳಕನ್ನ ಈ ಎಲೆ ಅಬ್ಸಾರ್ಬ್ ಮಾಡೋದಿಲ್ಲ, ಅಂದ್ರೆ ಹೀರ್ಕೊಳ್ಳೋದಿಲ್ಲ ಅಥವಾ ಸೆರೆ ಹಿಡಿಯೋದಿಲ್ಲ ಅಂತ ಹೇಳ್ತೇವೆ. ಅದರಲ್ಲಿ ಕೇವಲ 1% ಅಷ್ಟು ಮಾತ್ರ ಏನಾಗತ್ತೆ, ಈ ಎಲೆಗಳು ಹೀರ್ಕೊಳ್ಳುತ್ತೆ. ಅಷ್ಟು ಶಕ್ತಿ, ಎಷ್ಟು ಪ್ರಮಾಣದ ಶಾಖ ಬರ್ತಾ ಇದೆಯೋ ಅಷ್ಟು ಪ್ರಮಾಣದ ಶಾಖವು ಎಲೆಗಳಿಂದ ಹೀರಲ್ಪಡೋದಿಲ್ಲ. ಕೇವಲ 1% ಅಷ್ಟು ಮಾತ್ರ ಈ ಎಲೆಗಳು ಹೀರ್ಕೊಂಡು ಅದನ್ನ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನೆಕ್ಸ್ಟ್ ಪ್ರೊಸೆಸ್ಸಿಗೆ ಬಳಸಿಕೊಳ್ಳುತ್ತೆ ಅನ್ನೋದನ್ನ ಶಕ್ತಿಯ ಹರಿವು ಅಂತ ಕರಿತೇವೆ. ಸೊ ಇಲ್ಲಿ ನೆಕ್ಸ್ಟ್ ಅಲ್ಲಿ ನಾವೇನು ಉತ್ಪಾದಕರು, ಪ್ರಾಥಮಿಕ ಭಕ್ಷಕರು ಹಾಗೆ ದ್ವಿತೀಯಕ ಭಕ್ಷಕರು ಅಂತ ಆಹಾರ ಸರಪಳಿಯನ್ನ, ಆಹಾರ ಜಾಲವನ್ನ ನೋಡ್ತೇವೋ ಅಲ್ಲಿ ಈ ಶಕ್ತಿಯ ಹರಿವು ಹೇಗೆ ವರ್ಗಾವಣೆ ಆಗ್ತಾ ಹೋಗುತ್ತೆ ಅನ್ನೋದನ್ನ ಕಲಿತೇವೆ. ಹಸಿರು ಸಸ್ಯಗಳನ್ನ ನಾವು ಪ್ರಾಥಮಿಕ ಭಕ್ಷಕರು ಸೇವಿಸಿದಾಗ, ಹಸಿರು ಸಸ್ಯಗಳನ್ನ ಪ್ರಾಥಮಿಕ ಭಕ್ಷಕ ಸೇವಿಸುತ್ತೆ ಅನ್ನೋದು ಗೊತ್ತಿದೆ. ಪ್ರಾಥಮಿಕ ಭಕ್ಷಕರು ಹಸಿರು ಸಸ್ಯಗಳನ್ನ ಸೇವಿಸಿದಾಗ ಹೆಚ್ಚಿನ ಪ್ರಮಾಣದ ಶಕ್ತಿಯು ಶಾಖವಾಗಿ ಪರಿಸರದಲ್ಲಿ ಕಳೆದು ಹೋಗುತ್ತೆ. ಸ್ವಲ್ಪ ಪ್ರಮಾಣದ ಶಕ್ತಿ ಮಾತ್ರ ಜೀರ್ಣಕ್ರಿಯೆಗೆ ಮತ್ತು ಇತರ ಕೆಲಸ ಮಾಡಲು ಬಳಸಲ್ಪಡತ್ತೆ ಮತ್ತು ಸ್ವಲ್ಪ ಭಾಗ ಜೀವಿಯ ಬೆಳವಣಿಗೆ ಮತ್ತು ಸಂತಾನೋತ್ಪತ್ತಿಗೆ ಬಳಕೆ ಆಗೋದನ್ನ ನಾವಿಲ್ಲಿ ಗಮನಿಸ್ತೇವೆ. ನೋಡಿ ಇಲ್ಲಿ ಎಷ್ಟು ಅಂಶಗಳು, ಈ ಪಾಯಿಂಟ್ ಅಲ್ಲಿ ಎಷ್ಟು ಅಂಶಗಳು ಬಂದಿದೆ, ಹೌದಾ? ಹಸಿರು ಸಸ್ಯ ಏನ್ ಮಾಡುತ್ತೆ, ಹಸಿರು ಸಸ್ಯವನ್ನ ಪ್ರಾಥಮಿಕ ಭಕ್ಷಕಗಳು ಸೇವಿಸುತ್ತೆ. ಹಸಿರು ಸಸ್ಯದಲ್ಲಿ ಅಥವಾ ಎಲೆ ಅಂತ ತಗೊಂಡ್ರೆ ಅದೇನ್ ಮಾಡತ್ತೆ, ಸೂರ್ಯನಿಂದ ಬರುವ 1% ಶಾಖವನ್ನ ಮಾತ್ರ ಏನ್ ಮಾಡ್ತಾ ಇದೆ, ಅದು ಬಳಸಿಕೊಂಡು ಆಹಾರವನ್ನ ತಯಾರಿಸುತ್ತೆ, ಹೌದಾ? ಸೂರ್ಯನಿಂದ ಬರುವ 1% ಶಾಖವನ್ನ ಹಸಿರು ಸಸ್ಯ ಬಳಸ್ಕೊಳ್ಳುತ್ತೆ. ಈ ಹಸಿರು ಸಸ್ಯವನ್ನ ಉತ್ಪಾದಕರು ಅಂತ ಕರಿತೇವೆ. ಇದನ್ನ ಪ್ರಾಥಮಿಕ ಭಕ್ಷಕರು ತಿಂತಾರೆ ಅಲ್ವಾ? ಪ್ರಾಥಮಿಕ ಭಕ್ಷಕರಿಂದ ಭಕ್ಷಿಸಲ್ಪಡತ್ತೆ. ಅವರು ಇದನ್ನ ಸೇವಿಸಿದಾಗ ಇಲ್ಲಿ ಏನು 1% ಶಕ್ತಿ ಅಥವಾ ಶಾಖ ಹಸಿರು ಸಸ್ಯದಲ್ಲಿ ಇತ್ತೋ ಅದು ಪ್ರಾಥಮಿಕ ಭಕ್ಷಕರಿಗೆ ವರ್ಗಾವಣೆ ಆಗ್ಬೇಕು ಅಲ್ವಾ? ವರ್ಗಾವಣೆ ಆಗುವಾಗ ಆ ಶಾಖ ಏನಾಗತ್ತೆ, ಅಷ್ಟು ಪ್ರಮಾಣದ ಶಾಖ ವರ್ಗಾವಣೆ ಆಗೋದಿಲ್ಲ. ಒಂದಿಷ್ಟು ಪ್ರಮಾಣದ ಶಾಖ ಪರಿಸರಕ್ಕೆ ನಷ್ಟ ಆಗತ್ತೆ. ಇಲ್ಲೇನಾಯ್ತು, ಶಾಖದ ನಷ್ಟವನ್ನ ನಾವಿಲ್ಲಿ ನೋಡ್ತೇವೆ. ಹಸಿರು ಸಸ್ಯವನ್ನ ಪ್ರಾಥಮಿಕ ಭಕ್ಷಕ ತಿಂದ್ರೆ ಪ್ರಾಥಮಿಕ ಭಕ್ಷಕಕ್ಕೆ ಹಸಿರು ಸಸ್ಯದಲ್ಲಿ ಎಷ್ಟು ಪ್ರಮಾಣದ ಶಾಖ ಇತ್ತು ಅಥವಾ ಶಕ್ತಿ ಇತ್ತೋ ಅಷ್ಟು ಶಕ್ತಿಯು ವರ್ಗಾವಣೆ ಆಗೋದಿಲ್ಲ. ಅವುಗಳಲ್ಲಿ ಕೆಲವು ಪ್ರಮಾಣದ ಶಕ್ತಿಯು ಶಾಖವಾಗಿ ಪರಿಸರದಲ್ಲಿ ಕಳೆದೋಗತ್ತೆ, ನಷ್ಟ ಆಗತ್ತೆ. ಹಾಗಾದ್ರೆ ಉಳಿದಿರುವ ಶಕ್ತಿ ವರ್ಗಾವಣೆ ಆಗತ್ತೆ. ಆ ಉಳಿದಿರುವ ಶಕ್ತಿಯನ್ನ ಜೀವಿಗಳು ಅಂದ್ರೆ ಈ ಪ್ರಾಥಮಿಕ ಭಕ್ಷಕಗಳು ಏನ್ ಮಾಡತ್ತೆ ಅಂದ್ರೆ ಅವುಗಳ ಜೀರ್ಣಕ್ರಿಯೆಗೆ ಮತ್ತು ಉಳಿದ ಕೆಲಸ ಮಾಡೋದಿಕ್ಕೆ ಬಳಸ್ಕೊಳ್ಳುತ್ತೆ. ಸ್ವಲ್ಪ ಭಾಗ ಬೆಳವಣಿಗೆಗೆ ಬಳಕೆ ಆದ್ರೆ, ಹೌದಲ್ವಾ? ಪೋಷಣೆ ಆಗ್ಬೇಕು ಅಂದ್ರೆ ಬೆಳವಣಿಗೆ ಆಗ್ಬೇಕು. ಆಹಾರದ ಮೂಲಕ ಪೋಷಣೆಯನ್ನ ತಗೊಂಡು ಬೆಳವಣಿಗೆ ಆಗ್ತಾ ಹೋಗುತ್ತೆ ಪ್ರಾಥಮಿಕ ಭಕ್ಷಕ. ಹಾಗಾಗೋವಾಗ ಅದೇನ್ ಮಾಡತ್ತೆ ಅಂದ್ರೆ ಈ ಶಕ್ತಿ ಕೆಲವೊಂದಿಷ್ಟು ನಷ್ಟ ಆಗಿ ಉಳಿದಿರೋ ಶಕ್ತಿ ವರ್ಗಾವಣೆ ಆಗಿದೆ ಪ್ರಾಥಮಿಕ ಭಕ್ಷಕಕ್ಕೆ. ಅವುಗಳು ಆ ಶಕ್ತಿಯನ್ನ ತಮ್ಮ ಕೆಲಸ ಮಾಡಿಕೊಳ್ಳೋದಕ್ಕೆ, ಬೇರೆ ಬೇರೆ ಕೆಲಸಕ್ಕೆ ಬಳಸ್ಕೊಳ್ಳುತ್ತೆ. ಸ್ವಲ್ಪ ಭಾಗ ಬೆಳವಣಿಗೆಗೆ ಬಳಕೆ ಆದ್ರೆ ಉಳಿದ ಸ್ವಲ್ಪ ಭಾಗವನ್ನ ಸಂತಾನೋತ್ಪತ್ತಿ ಕ್ರಿಯೆಗೆ ಬಳಸ್ಕೊಳ್ಳುತ್ತೆ. ಯಾಕೆ ಅಂದ್ರೆ ಬೆಳವಣಿಗೆ ಹಾಗೆ ಸಂತಾನೋತ್ಪತ್ತಿ ಕ್ರಿಯೆಗಳೆಲ್ಲ ಅತಿ ಹೆಚ್ಚು ಶಕ್ತಿಯನ್ನ ಪಡೆದುಕೊಳ್ಳ ಅಂದ್ರೆ ಅವಲಂಬನೆಯಾಗಿ ಮಾಡುವಂತ ಕೆಲಸಗಳು ಅಂತ ಹೇಳ್ತೇವೆ. ನಾವು ಇದನ್ನ ಸಂತಾನೋತ್ಪತ್ತಿ ಚಾಪ್ಟರ್ ಅಲ್ಲಿ ಕೇಳಿದ್ದೇವೆ. ಸಂತಾನೋತ್ಪತ್ತಿ ಏಕೆ ಅವಶ್ಯಕ, ಯಾಕೆ ಬೇಕು, ಅದರಲ್ಲಿ ಅತಿ ಹೆಚ್ಚು ಶಕ್ತಿ ನಷ್ಟ ಆಗತ್ತೆ ಅನ್ನೋದನ್ನ ಕಲ್ತಿದ್ದೇವೆ, ಹೌದಾ? ಆದ್ರೆ ಶಕ್ತಿ ನಷ್ಟ ಆದ್ರೂ ಕೂಡ ಅದು ಬೇಕು. ಹಾಗೆ ಹೆಚ್ಚು ಶಕ್ತಿ ನಷ್ಟ ಆಗೋದ್ರಿಂದಾನೇ ಇಲ್ಲಿ
ಅತಿ ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನ ಇದು ಬಳಸ್ಕೊಳ್ಳುತ್ತೆ. ಹಾಗೆ ಬೆಳವಣಿಗೆಗೂ ಕೂಡ ಶಕ್ತಿ ಬಳಕೆ ಆಗತ್ತೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ. ಇನ್ನುಳಿದ ಆಹಾರದ ಸರಾಸರಿ 10% ಭಾಗವು ತನ್ನದೇ ದೇಹ ಕಣವಾಗಿ ಮಾರ್ಪಾಟಾಗತ್ತೆ. ಟೋಟಲಿ ಸೂರ್ಯನ ಶಾಖದಿಂದ 1% ಹಸಿರು ಸಸ್ಯಕ್ಕೆ ಬಂದ್ರೆ 1% ಅಂದ್ರೆ ಇಲ್ಲಿ ಎಷ್ಟೋ ಪರ್ಸೆಂಟ್ ಅಲ್ಲಿ 1%, ಆಯ್ತಾ? ಅಂದ್ರೆ ಬರೀ 1% ಇದ್ರೆ ಇಲ್ಲಿ ಹೆಂಗ್ 10% ಬಂತು ಅನ್ನೋ ಪ್ರಶ್ನೆ ಬರ್ಬೋದು. ನಾನ್ ಹೇಳ್ತಾ ಇರೋದು ಸೂರ್ಯನಿಂದ ಎಷ್ಟೋ ಪರ್ಸೆಂಟ್ ಅಲ್ಲಿ 1% ಹಸಿರು ಸಸ್ಯಕ್ಕೆ ಬರ್ತಾ ಇದೆ. ಅದು ಎಷ್ಟಾದ್ರೂ ಆಗಿರ್ಬೋದು. ಎಷ್ಟು ಮೊತ್ತ ಇದೆಯೋ ಅದರಲ್ಲಿ 1%. ನೆಕ್ಸ್ಟ್ ಅಲ್ಲಿ ಆ 1% ಅಲ್ಲಿ ಮತ್ತೆ ಭಾಗವನ್ನ ಮಾಡಿದ್ರೆ ಸರಾಸರಿ 10% ಅಷ್ಟು ಭಾಗ ತನ್ನದೇ ದೇಹ ಕಣವಾಗಿ ಮಾರ್ಪಾಟಾಗತ್ತೆ ಮತ್ತು ಅದನ್ನ ಪ್ರಾಥಮಿಕ ಭಕ್ಷಕರು ದ್ವಿತೀಯಕ ಭಕ್ಷಕರಿಗೆ ಆಹಾರವಾಗಿ ಹೋಗ್ತಾರೆ. ಹೌದಾ? ದ್ವಿತೀಯಕ ಭಕ್ಷಕರಾಗಿ ಭಕ್ಷಕರು ಪ್ರಾಥಮಿಕ ಭಕ್ಷಕರನ್ನ ಸೇವಿಸಿದಾಗ ಪ್ರಾಥಮಿಕ ಭಕ್ಷಕರಲ್ಲಿ ಏನು ಉಳ್ಕೊಂಡಿತ್ತು ಅದು ದ್ವಿತೀಯಕ ಭಕ್ಷಕರಿಗೆ ವರ್ಗಾವಣೆ ಆಗತ್ತೆ. ಆದ್ರೆ ಇಲ್ಲಿ 10% ಭಾಗ ಪ್ರಾಥಮಿಕ ಭಕ್ಷಕರು ತಮ್ಮದೇ ದೇಹದ ಕಣವಾಗಿ ಮಾರ್ಪಾಟ್ ಮಾಡಿಕೊಂಡು ಮುಂದಿನ ಹಂತದ ಭಕ್ಷಕರಿಗೆ ಅವುಗಳನ್ನ ಲಭ್ಯ ಮಾಡ್ತಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ನೋಡಿ, ಈಗ ಇಲ್ಲಿ ಒಂದು ಚಿತ್ರ ಇದೆ. ಈ ಚಿತ್ರದಲ್ಲಿ ಶಕ್ತಿಯ ನಷ್ಟವನ್ನ ಕ್ಲಿಯರ್ ಆಗಿ ತೋರಿಸಿದ್ದೇನೆ. ಮೊದಲನೆಯದು ಸರಿಯಾಗಿ ಈ ಚಿತ್ರವನ್ನ ಗಮನಿಸಿ ಮಕ್ಕಳ, ನೋಡ್ಕೊಳ್ಳಿ ಒಂದ್ಸಲ ಈ ಚಿತ್ರವನ್ನ. ಮೊದಲನೆಯದು ಉತ್ಪಾದಕರಲ್ಲಿ ಫಾರ್ ಎಕ್ಸಾಂಪಲ್ ಉದಾಹರಣೆಗಾಗಿ 10,000 ಕಿಲೋ ಕ್ಯಾಲೋರಿಗಳಷ್ಟು ಶಕ್ತಿ ಇದೆ. 10,000 ಕಿಲೋ ಕ್ಯಾಲೋರಿಗಳಷ್ಟು ಶಕ್ತಿ ಇದೆ ಅಂತ ಆದ್ರೆ ನೆಕ್ಸ್ಟ್ ಅಲ್ಲಿ ಏನಾಯ್ತು, ಈ ಉತ್ಪಾದಕರನ್ನ ಪ್ರಾಥಮಿಕ ಭಕ್ಷಕರು ಭಕ್ಷಿಸ್ತಾರೆ. ಭಕ್ಷಿಸಿದಾಗ 10,000 ಕಿಲೋ ಕ್ಯಾಲೋರಿಯು ಎಷ್ಟಾಗಿ 1,000 ಕಿಲೋ ಕ್ಯಾಲೋರಿ ಅಷ್ಟೇ ಅದಕ್ಕೆ ಏನಾಯ್ತು, ವರ್ಗಾವಣೆ ಆಯ್ತು. ಯಾವ್ದ್ರಿಂದ? ಉತ್ಪಾದಕರಿಂದ ಪ್ರಾಥಮಿಕ ಭಕ್ಷಕಕ್ಕೆ ಶಕ್ತಿ ವರ್ಗಾವಣೆ ಆಗುವಾಗ ಕೇವಲ 10,000 ಕಿಲೋ ಕ್ಯಾಲೋರಿ ಶಕ್ತಿ ಇರೋದು 1,000 ಕಿಲೋ ಕ್ಯಾಲೋರಿಯಾಗಿ ವರ್ಗಾವಣೆ ಆಯ್ತು. ನೋಡಿ, ಕಡಿಮೆ ಆಯ್ತು ಅಲ್ವಾ? ಒಂದಿಷ್ಟು ಪರ್ಸೆಂಟ್ 10% ಕಡಿಮೆ ಆಯ್ತು. ಪರ್ಸೆಂಟೇಜ್ ತೆಗೆಯೋದು ಮ್ಯಾಥ್ಸ್ ಅಲ್ಲಿ ಬಂದಿದೆ ಅಲ್ವಾ? ಬೇಕಾದ್ರೆ ತೆಗೆದು ನೋಡಿ. 10,000 ಕಿಲೋ ಕ್ಯಾಲೋರಿ 10% ಅಂದ್ರೆ 1,000 ಅಂತ ಹೇಳ್ತೇವೆ. 1,000 ಕಿಲೋ ಕ್ಯಾಲೋರಿಯಷ್ಟು ಶಕ್ತಿ ಉತ್ಪಾದಕರಿಂದ ಪ್ರಾಥಮಿಕ ಭಕ್ಷಕಕ್ಕೆ ವರ್ಗಾವಣೆ ಆಗತ್ತೆ. ಉಳಿದ ಶಕ್ತಿ ಏನಾಯ್ತು ಅಂದ್ರೆ ಶಾಖ ರೂಪದಲ್ಲಿ ನಷ್ಟ ಆಗಿದೆ. ಉತ್ಪಾದಕರಿಂದ ಭಕ್ಷಕಕ್ಕೆ ಪ್ರಾಥಮಿಕ ಭಕ್ಷಕಕ್ಕೆ ಶಕ್ತಿ ಹೋಗುವಾಗ 10% ಶಕ್ತಿಯ ನಷ್ಟ ಆಗಿದೆ. ಉಳಿದ ಶಕ್ತಿ ವರ್ಗಾವಣೆ ಆಗಿ 10% ನಷ್ಟ ಆಗಿ ಉಳಿದಿದ್ದು 1,000 ಕಿಲೋ ಕ್ಯಾಲರಿ ಅದಷ್ಟು ವರ್ಗಾವಣೆ ಆಗ್ತಾ ಇದೆ. ನೆಕ್ಸ್ಟ್ ಅಲ್ಲಿ ಪ್ರಾಥಮಿಕ ಭಕ್ಷಕರನ್ನ ದ್ವಿತೀಯಕ ಭಕ್ಷಕರು ತಿಂತಾರೆ. ತಿಂದಾಗ ಮತ್ತೆ ಎಷ್ಟಾಗತ್ತೆ? 10%, 10% ಅಷ್ಟು ಶಾಖದ ರೂಪದಲ್ಲಿ ಶಕ್ತಿ ನಷ್ಟ ಆಗತ್ತೆ. ಹಾಗಾಗಿ 1000ಕ್ಕೆ 10% ಅಂದ್ರೆ 100 ಹೇಳ್ತೇವೆ. ಹೌದಾ? 1000ದ 10% ಅಂದ್ರೆ 100. ಇಲ್ಲಿ ಎಷ್ಟಾಯ್ತು? 100 ಕಿಲೋ ಕ್ಯಾಲೋರಿಯಷ್ಟು ದ್ವಿತೀಯಕ ಭಕ್ಷಕಗಳಿಗೆ ಪ್ರಾಥಮಿಕರಿಂದ ವರ್ಗಾವಣೆ ಆಯ್ತು. ನೆಕ್ಸ್ಟ್ ಅಲ್ಲಿ ಬಂದ್ರೆ ಮತ್ತೆ ನಾವು ತೃತೀಯಕ ಭಕ್ಷಕರಲ್ಲಿ 10% ಶಕ್ತಿ ನಷ್ಟ ಆಗೋದನ್ನ ನೋಡ್ತೇವೆ. 100% ಇರೋದು ತೃತೀಯಕ ಭಕ್ಷಕಕ್ಕೆ ಬಂದಾಗ 10% ಬಂತು ಅಲ್ವಾ? 100ರ 10% ಅಂದ್ರೆ 10 ಕಿಲೋ ಕ್ಯಾಲೋರಿಯಷ್ಟು ಶಕ್ತಿ ವರ್ಗಾವಣೆ ಆಯ್ತು. 10% ಶಕ್ತಿ ಶಾಖ ರೂಪದಲ್ಲಿ ನಷ್ಟ ಆಯ್ತು ಅನ್ನೋದನ್ನ ನೋಡ್ತೇವೆ. ಇಲ್ಲಿಗೆ ತೃತೀಯಕ ಭಕ್ಷಕರಿಗೆ ಕೊನೆಗೊಳಿಸಿದ್ದೇನೆ. ಇದು ಒಂದು ವೇಳೆ ಚತುರ್ಥಕ ಭಕ್ಷಕಕ್ಕೆ ಹೋದ್ರೆ, ಚತುರ್ಥಕ ಭಕ್ಷಕದವರೆಗೆ ಈ ಸ್ತರ ಪೋಷಣಾ ಸ್ತರ ಮುಂದುವರೆದ್ರೆ ಏನಾಗತ್ತೆ? ಮತ್ತೆ 10% ತೃತೀಯಕ ಭಕ್ಷಕದಿಂದ ಮತ್ತೆ 10% ಶಾಖ ರೂಪದಲ್ಲಿ ಶಕ್ತಿ ನಷ್ಟ ಆಗಿ ಚತುರ್ಥಕ ಭಕ್ಷಕಕ್ಕೆ ಬರುವಾಗ ಕೇವಲ 1 ಕಿಲೋ ಕ್ಯಾಲ್ವಿನ್ ಅಷ್ಟು, ಕೇವಲ ಚತುರ್ಥಕ ಭಕ್ಷಕಕ್ಕೆ ಬಂದ್ರೆ ಕೇವಲ 1 ಕಿಲೋ ಕ್ಯಾಲ್ವಿನ್ ಅಷ್ಟು ಶಕ್ತಿ, 1 ಕಿಲೋ ಕ್ಯಾಲೋರಿಯಷ್ಟು ಶಕ್ತಿ ವರ್ಗಾವಣೆ ಆಗತ್ತೆ. ನೋಡಿ ಇಲ್ಲಿ ಎಷ್ಟು ವ್ಯತ್ಯಾಸವನ್ನ ಕಾಣ್ತಾ ಇದ್ದೇವೆ ನಾವು ಅಂದ್ರೆ
10,000 ಕಿಲೋ ಕ್ಯಾಲ್ವಿನ್ ಅಥವಾ 10,000 ಕಿಲೋ ಕ್ಯಾಲೋರಿ ಶಕ್ತಿ ಪ್ರಾಥಮಿಕ ಭಕ್ಷಕಕ್ಕೆ ಬರುವಾಗ 10% ನಷ್ಟ ಆಗತ್ತೆ. ಶಾಖ ರೂಪದಲ್ಲಿ ನಷ್ಟ ಆಗಿ 1,000 ಬಂತು. 1,000 ಕಿಲೋ ಕ್ಯಾಲೋರಿಯನ್ನ ಪ್ರಾಥಮಿಕ ಭಕ್ಷಕ ಪಡ್ಕೊಂತು. ಇದನ್ನ ನೆಕ್ಸ್ಟ್ ದ್ವಿತೀಯಕ ಭಕ್ಷಕ ತಿಂದಾಗ ಅಲ್ಲಿ ಮತ್ತೆ 10% ಡಿಡಕ್ಟ್ ಆಯಿತು ಅಂತ ಹೇಳ್ತೇವೆ. ಹೌದಾ? ಅಲ್ಲಿ ರೆಡ್ಯೂಸ್ ಆಗಿದೆ 10% ಆಗಿ ಶಾಖ ರೂಪದಲ್ಲಿ ನಷ್ಟ ಆಗಿ 100 ಕಿಲೋ ಕ್ಯಾಲೋರಿಯಷ್ಟು ಶಕ್ತಿ ಪ್ರಾಥಮಿಕ ಭಕ್ಷಕದಿಂದ ದ್ವಿತೀಯಕ ಭಕ್ಷಕಕ್ಕೆ ಹೋಗ್ತಾ ಇದೆ. ನೆಕ್ಸ್ಟ್ ಅಲ್ಲಿ ದ್ವಿತೀಯಕರನ್ನ ತೃತೀಯಕ ಭಕ್ಷಕಗಳು ಅವಲಂಬಿಸಿಕೊಂಡಿದೆ. ತೃತೀಯಕ ಭಕ್ಷಕಕ್ಕೆ ಹೋಗುವಾಗ ಮತ್ತೆ 10% ಶಕ್ತಿ ನಷ್ಟ ಆಗ್ತಾ ಇದೆ. ಅದು 10 ಕಿಲೋ ಕ್ಯಾಲರಿ ಆಗಿ ವರ್ಗಾವಣೆ ಆಯ್ತು. ಮುಂದೆ ನಾವು ಚತುರ್ಥಕ ಅಂತ ಮತ್ತೆ ಪೋಷಣಾ ಸ್ತರವನ್ನ ಮುಂದುವರಿಸಿದ್ರೆ 10 ಕಿಲೋ ಕ್ಯಾಲೋರಿ ಇರೋದು 1 ಕಿಲೋ ಕ್ಯಾಲೋರಿ ಆಗಿ ಚತುರ್ಥಕ ಭಕ್ಷಕಕ್ಕೆ ವರ್ಗಾವಣೆ ಆಗತ್ತೆ. ಅಂದ್ರೆ ವರ್ಗಾವಣೆ ಆಗುವಾಗ 10 ಇರೋದು 1 ಆಗಿ ಚತುರ್ಥಕಕ್ಕೆ ಹೋಯ್ತು. ಸೊ ಇಲ್ಲಿ ನಾವು ಕಂಟಿನ್ಯೂಸ್ ಆಗಿ ಶಕ್ತಿಯ ನಷ್ಟವನ್ನ ನೋಡ್ತಾ ಇದ್ದೇವೆ ಅಲ್ವಾ? ಎಷ್ಟು ಪರ್ಟಿಕ್ಯುಲರ್ ಆಗಿ 10% ಅಷ್ಟು ನಷ್ಟ ಆಗಿದೆ. ಎಲ್ಲಾ ಕಡೆ 10% ಶಕ್ತಿ ನಷ್ಟ ಆಗ್ತಾ ಇದೆ. ಇದನ್ನೇ ನಾವು ಪ್ರತಿಶತ 10ರ ನಿಯಮ ಅಂತ ಹೇಳ್ತೇವೆ. ಸೊ ಆ ನಿಯಮ ಏನ್ ಹೇಳತ್ತೆ ಹಾಗಾದ್ರೆ? ಈಗ ಇದು ಅರ್ಥ ಆಯ್ತಲ್ವಾ? ಈಸಿ ಇದೆ. ಎಷ್ಟು ತಗೊಂಡಿದ್ದೀರ ನೀವು ಇನಿಷಿಯಲಿ, ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಉತ್ಪಾದಕರಲ್ಲಿ ಎಷ್ಟು ಶಕ್ತಿ ಇತ್ತೋ ಅದರ 10% ಹೀಗೆ ಬೇರೆ ಬೇರೆ ಪೋಷಣಾ ಸ್ತರಕ್ಕೆ ಹೋಗ್ತಾ ಇದ್ದಾಗೆ 10% ಶಕ್ತಿ ಲಾಸ್ ಆಗ್ತಾ ಹೋಗುತ್ತೆ. ಕೊನೆಯಲ್ಲಿ ಉಳಿಯುತ್ತೆ. ಎಷ್ಟು ಪರ್ಸೆಂಟ್ ಉಳಿಯುತ್ತೆ ಅನ್ನೋದನ್ನ ನಾವು ನೋಡ್ಬೋದು. ಇದನ್ನ ಪ್ರತಿಶತ 10ರ ನಿಯಮ 10% ಲಾ ಅಂತ ಕರಿತೇವೆ. ಉತ್ಪಾದಕರಿಂದ 10% ನಷ್ಟ ಆಗಿ ಪ್ರಾಥಮಿಕ ಭಕ್ಷಕಕ್ಕೆ ಹೋಯ್ತು. ಪ್ರಾಥಮಿಕ ಭಕ್ಷಕದಿಂದ ದ್ವಿತೀಯಕಕ್ಕೆ ಬರುವಾಗ ಮತ್ತೆ 10% ನಷ್ಟ ಆಯಿತು. ದ್ವಿತೀಯಕದಿಂದ ತೃತೀಯಕಕ್ಕೆ ಬರುವಾಗ ಮತ್ತೆ 10% ಶಕ್ತಿ ನಷ್ಟ ಆಯಿತು ಅನ್ನೋದನ್ನ ಪ್ರತಿಶತ 10ರ ನಿಯಮದಲ್ಲಿ ಕಲಿತೇವೆ. ಹಾಗಾದ್ರೆ 10ರ ನಿಯಮವನ್ನ ಈಗ ಸರಿಯಾಗಿ ನೋಡೋಣ. 10ರ ನಿಯಮದ ವ್ಯಾಖ್ಯೆಯನ್ನ ಹೇಗೆ ಹೇಳೋದು? ಈಗ ನಿಮ್ಗೆ ಎಕ್ಸಾಮ್ ಅಲ್ಲಿ ಪ್ರತಿಶತ 10ರ ನಿಯಮವನ್ನ ವ್ಯಾಖ್ಯಾನಿಸಿ ಹಾಗೆ ಅವುಗಳ ಬಗ್ಗೆ ಬರೆಯಿರಿ ಅಂತ ಕೊಡ್ತಾರೆ. ಆಗ ಏನಂತ ಬರೀತೀರಾ? ಉತ್ಪಾದಕ ಸಸ್ಯವೊಂದರಲ್ಲಿ 10,000 ಘಟಕಗಳಷ್ಟು, ಎಕ್ಸಾಂಪಲ್ 10,000 ಘಟಕಗಳಷ್ಟು ಆಹಾರ ಶಕ್ತಿ ಇದ್ರೆ ಮುಂದಿನ ಹಂತದ ಪ್ರಾಥಮಿಕ ಭಕ್ಷಕಕ್ಕೆ ದೊರೆಯುವ ಶಕ್ತಿಯ ಪ್ರಮಾಣ ಸುಮಾರು 1,000 ಘಟಕಗಳಷ್ಟಿರುತ್ತೆ. ಈಗ ಹಿಂದೆ ಎಕ್ಸಾಂಪಲ್ ಅನ್ನ ನೋಡ್ಕೊಂಡು ಬಂದ್ವಿ, ಹಾಗೆ ಈ ಎಕ್ಸಾಂಪಲ್ ನೋಡಿದ್ರು ಕೂಡ ನಿಮ್ಗೆ ಅರ್ಥ ಆಗತ್ತೆ. 10,000 ಜೌಲಷ್ಟು ಶಕ್ತಿ 1,000 ಜೌಲ್ ಆಗಿ ಪರಿವರ್ತನೆ ಆಯ್ತು. 10% ಶಕ್ತಿಯ ನಷ್ಟ ಆಯ್ತು. ಹಾಗೆ ಬಂದ್ರೆ ದ್ವಿತೀಯಕ ಭಕ್ಷಕಕ್ಕೆ ದೊರೆಯುವ ಶಕ್ತಿಯ ಪ್ರಮಾಣ ಕೇವಲ 100 ಘಟಕಗಳಷ್ಟಿರುತ್ತೆ. ಪ್ರಾಥಮಿಕ ಭಕ್ಷಕದಿಂದ ದ್ವಿತೀಯಕ ಭಕ್ಷಕಕ್ಕೆ ಬಂದ್ರೆ 10% ಶಕ್ತಿ ನಷ್ಟ ಆಗಿ 100 ಜೌಲ್ಗಳಷ್ಟು ಶಕ್ತಿ ಪಡ್ಕೊಂಡಿದೆ. ಯಾವುದು? ದ್ವಿತೀಯಕ ಭಕ್ಷಕ. ನೆಕ್ಸ್ಟ್ ಅಲ್ಲಿ ಬಂದ್ರೆ ತೃತೀಯಕ ಭಕ್ಷಕಕ್ಕೆ ದೊರೆಯುವ ಶಕ್ತಿಯ ಪ್ರಮಾಣ ಕೇವಲ 10%ಗಳಷ್ಟಿರುತ್ತೆ. ಅಂದ್ರೆ ಇದರಿಂದ ಮುಂದುವರೆದು ನೆಕ್ಸ್ಟ್ ಅಲ್ಲಿ ಬಂದ್ರೆ ಇಲ್ಲಿ 10% ಲಾಸ್ ಆಗಿ ಕೊನೆಯಲ್ಲಿ 10 ಜೌಲ್ಗಳಷ್ಟು ಶಕ್ತಿ ದೊರಕಿದೆ ಅಂತ ಹೇಳ್ತೇವೆ. ಇಲ್ಲಿ ನೋಡಿ ಎಕ್ಸಾಂಪಲ್, ಉತ್ಪಾದಕರಲ್ಲಿ ನಾವು ಹೂವನ್ನ ನೋಡಿದ್ದೇವೆ. ಹೂವಿನಿಂದ ದುಂಬಿಗೆ ಹೋಯ್ತು ಶಕ್ತಿ, ಹೋಗುವಾಗ 10% ಲಾಸ್ ಆಗಿದೆ. ದುಂಬಿಯಿಂದ ನೆಕ್ಸ್ಟ್ ಅಲ್ಲಿ ಅಳಿಲೋ ಅಥವಾ ಬೇರೆ ಜೀವಿನೋ ಅದನ್ನ ತಿನ್ನುತ್ತೆ, ತಿನ್ನುವಾಗ ಮತ್ತೆ 10% ಲಾಸ್ ಆಯ್ತು. ನೆಕ್ಸ್ಟ್ ಅಲ್ಲಿ ಬಂದ್ರೆ ಇವುಗಳಿಂದ ಮುಂದೆ ಬೇರೆ ಯಾವುದೋ ಪಕ್ಷಿ ಇದನ್ನ ಆಹಾರವಾಗಿ ಅವಲಂಬನೆ ಮಾಡ್ಕೊಂಡಿದೆ, ಅಲ್ಲಿ ಮತ್ತೆ 10% ಶಕ್ತಿ ನಷ್ಟ ಆಗಿ ಕೊನೆಯಲ್ಲಿ 10 ಜೌಲಷ್ಟು ಶಕ್ತಿ ಹೋಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೇವೆ. ಇದನ್ನು ಪ್ರತಿಶತ 10ರ ನಿಯಮ ಅಥವಾ 10% ಲಾ ಅಂತ ಕರಿತೇವೆ. ಇದು ಮುಖ್ಯ ಆಗತ್ತೆ ಎಕ್ಸಾಮ್ ಅಲ್ಲಿ. ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೇಳಿದ್ರೆ ವ್ಯಾಖ್ಯೆಯನ್ನ ಬರೆದು ಹೀಗೆ ಬೇರೆ ಬೇರೆ ಪೋಷಣಾ ಸ್ತರದ ಉದಾಹರಣೆ ಕೊಟ್ಟು ನೀವು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಅಲ್ವಾ? ಇಲ್ಲಿ ಶಕ್ತಿಯ ಹರಿವು ಏಕಮುಖವಾಗಿರುತ್ತೆ. ಒಂದ್ ನಿಮಿಷ. ಓಕೆ, ಶಕ್ತಿಯ ಹರಿವು ಏಕಮುಖವಾಗಿರುತ್ತದೆ ಅನ್ನೋದನ್ನ ನಾವು ಗಮನಿಸ್ತೇವೆ. ಹೌದಾ? ಸ್ವಪೋಷಕಗಳಿಂದ ಸೆರೆ ಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗೋದಿಲ್ಲ. ಇಲ್ಲಿ ಶಕ್ತಿ ಏಕಮುಖವಾಗಿ ವರ್ಗಾವಣೆ ಆಗ್ತಾ ಇದೆ. ಏಕಮುಖವಾಗಿ ಅಂದ್ರೆ ಏನು? ಒಂದ್ಸಲ ಶಕ್ತಿ ಅಂದ್ರೆ
ಸೂರ್ಯನಿಂದ ಶಾಖ ಶಕ್ತಿಯ ರೂಪದಲ್ಲಿ ಒಂದು ಸಲ ವರ್ಗಾವಣೆ ಆಗೋದಿಕ್ಕೆ ಸ್ಟಾರ್ಟ್ ಆದ್ರೆ ಬೇರೆ ಬೇರೆ ಸ್ತರಗಳಲ್ಲಿ ಕಂಟಿನ್ಯೂಸ್ ಆಗಿ ವರ್ಗಾವಣೆ ಆಗ್ತಾ ಇರುತ್ತೆ. ಏಕಮುಖ ವರ್ಗಾವಣೆ ಅಂತ ಕರೀತೇವೆ. ಇದು ಪುನಃ ಏನಾಗೋದಿಲ್ಲ, ಸೌರಶಕ್ತಿಗೆ ಹಿಂದಿರುಗೋದಿಲ್ಲ. ನಾವಿಲ್ಲಿ ನೋಡ್ಬೋದು ಸೂರ್ಯನಿಂದ ಏನಾಯ್ತು, ಹಸಿರು ಸಸ್ಯ ಅಥವಾ ಎಲೆಯ ಭಾಗ ಶಾಖವನ್ನ ಪಡ್ಕೊಂತು. ಆದ್ರೆ ಅಷ್ಟು % ಶಾಖ ಇಲ್ಲಿ ಸಸ್ಯದಿಂದ ಅಬ್ಸಾರ್ಬ್ ಆಗೋದಿಲ್ಲ. ಒಂದಿಷ್ಟು ಲಾಸ್ ಆಗತ್ತೆ, ಒಂದಿಷ್ಟು ಸಸ್ಯದಿಂದ ಹೀರಲ್ಪಡತ್ತೆ ಅಂತ ಹೇಳ್ತೇವೆ. ಹೌದಾ? ಹೀಗೆ ಹೀರಿದ ಶಾಖ ಇಲ್ಲಿ ಕೆಲವೊಂದಿಷ್ಟು ಶಕ್ತಿ ನಷ್ಟ ಆಯ್ತಲ್ವಾ ಶಾಖದ ರೂಪದಲ್ಲಿ. ಅದೇನಾಗೋದಿಲ್ಲ, ಆ ಶಕ್ತಿ ಮತ್ತೆ ಸೌರಶಕ್ತಿಗೆ, ಸೂರ್ಯನಿಗೆ ಹಿಂದಿರುಗೋದಿಲ್ಲ. ಅದಿಲ್ಲಿ ಮಧ್ಯದಲ್ಲೇ ಲಾಸ್ ಆಗಿ ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೇವೆ. ಮತ್ತು ಸಸ್ಯಾಹಾರಿಗಳಿಗೆ ಸೇರಿ ಹೋದ ಶಕ್ತಿಯು ಸ್ವಪೋಷಕರಿಗೆ ಹಿಂದಿರುಗೋದಿಲ್ಲ. ಅಂದ್ರೆ ಸೂರ್ಯನಿಂದ ಸಸ್ಯಕ್ಕೆ ಶಕ್ತಿಯ ರೂಪದಲ್ಲಿ ಬಂದ್ರೆ ಬರುವಾಗ ಒಂದಿಷ್ಟು ನಷ್ಟ ಆಗತ್ತೆ. ನಷ್ಟ ಆಗಿರೋ ಶಾಖ ಮತ್ತೆ ಸೂರ್ಯನಿಗೆ ವಾಪಸ್ ಹೋಗೋದಿಲ್ಲ. ಹಾಗೆ ಸಸ್ಯದಿಂದ ಬೇರೆ ಜೀವಿ ಪಡ್ಕೊಳ್ಳತ್ತೆ ಅಲ್ವಾ. ಅಂದ್ರೆ ನಾವು ಪ್ರಾಥಮಿಕ ಭಕ್ಷಕ ಅಂತ ಹೇಳ್ತೇವೆ. ಸಸ್ಯದಿಂದ ಪ್ರಾಥಮಿಕ ಭಕ್ಷಕವಾಗಿರುವ ಯಾವುದೇ ಒಂದು ಜೀವಿ ಪಡ್ಕೊಂಡ್ರು ಕೂಡ ಇಲ್ಲೂ ಕೂಡ ಒಂದಿಷ್ಟು ಶಕ್ತಿ ನಷ್ಟ ಆಯ್ತು. ಆ ಶಕ್ತಿ ಮತ್ತೆ ಸಸ್ಯಕ್ಕೆ ಪುನಃ ಹೋಗಿ ತಲುಪೋದಿಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ತೇವೆ. ಹೌದಾ? ಹಾಗೆ ಇದು ವಿವಿಧ ಪೋಷಣಾ ಸ್ತರಗಳ ಮೂಲಕ ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಸಿಗೋದಿಲ್ಲ. ಕ್ರಮೇಣವಾಗಿ ಮುಂದೆ ಹೋಗ್ತಾ ಹೋದಾಗೆ ಹಿಂದಿನ ಹಂತಗಳಿಗೆ ನಷ್ಟ ಆಗಿರೋ ಶಕ್ತಿ ಪುನಃ ಹೋಗೋದಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೇವೆ. ಪ್ರತಿಯೊಂದು ಪೋಷಣಾ ಸ್ತರದಲ್ಲಿ ಲಭ್ಯವಿರುವ ಶಕ್ತಿಯು ಪ್ರತಿ ಹಂತದಲ್ಲಿ ಶಕ್ತಿಯ ನಷ್ಟದಿಂದಾಗಿ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಪೋಷಣಾ ಸ್ತರದಲ್ಲಿ ಏನು ಶಕ್ತಿ ಲಭ್ಯ ಇತ್ತೋ ಆ ಶಕ್ತಿಯು ಪ್ರತಿ ಹಂತದಿಂದ ನಷ್ಟ ಆಗ್ತಾ ಕ್ರಮೇಣ ಕೊನೆಯ ಪೋಷಣಾ ಸ್ತರಕ್ಕೆ ಬರುವಾಗ ತುಂಬಾ ನಷ್ಟವನ್ನ ಅನುಭವಿಸುತ್ತೆ ಅನ್ನೋದನ್ನ ನಾವು ಈಗಾಗಲೇ ಉದಾಹರಣೆ ಮೂಲಕ ತಿಳ್ಕೊಂಡಿದ್ದೇವೆ ಅಲ್ವಾ. ಪ್ರತಿ ಹಂತದಲ್ಲೂ ವ್ಯಯವಾಗುವ ಶಕ್ತಿಯು ಅತ್ಯಧಿಕವಾಗಿರೋದ್ರಿಂದ 4 ಪೋಷಣಾ ಸ್ತರಗಳ ನಂತರ ಕನಿಷ್ಠ ಪ್ರಮಾಣದ ಶಕ್ತಿ ಉಳ್ಕೊಳ್ಳತ್ತೆ. ಆಗ್ಲೇ ನೋಡಿದ್ವಿ 10,000 ಕಿಲೋ ಕ್ಯಾಲೋರಿ ಇರೋ ಶಕ್ತಿ ತುದಿಗೆ ಕೊನೆ ಹಂತ ಅಂದ್ರೆ ಬೇರೆ ಬೇರೆ ಪೋಷಣಾ ಸ್ತರಗಳನ್ನ ದಾಟಿ ಕೊನೆಯಲ್ಲಿ ಅದು 10 ಕಿಲೋ ಕ್ಯಾಲರಿಗೆ ಬಂದು ಮುಟ್ಟುತ್ತೆ. ಮತ್ತು ಮುಂದೆ ಹೋದ್ರೆ 1 ಕಿಲೋ ಕ್ಯಾಲರಿಯಷ್ಟು ಆಗತ್ತೆ ಅನ್ನೋದನ್ನ ನೋಡಿದ್ದೇವೆ. ಹೌದಾ? ಇಲ್ಲಿ ಏನಾಯ್ತು, 4 ಪೋಷಣಾ ಸ್ತರ ಇದೆ ಅಂತ ಇಟ್ಕೊಂಡ್ರೆ ಅಂದ್ರೆ ಉತ್ಪಾದಕರು, ಪ್ರಾಥಮಿಕ ಭಕ್ಷಕರು, ದ್ವಿತೀಯಕ ಭಕ್ಷಕರು, ತೃತೀಯಕ ಭಕ್ಷಕರು, ಹೀಗೆ 4 ಪೋಷಣಾ ಸ್ತರ ನೋಡಿದ್ರೆ ಕೊನೆಯಲ್ಲಿ ಉಳಿಯುವ ಪೋಷಣಾ ಸ್ತರಕ್ಕೆ ಶಕ್ತಿಯ ಪ್ರಮಾಣ ಅತಿ ಕಡಿಮೆ ವರ್ಗಾವಣೆ ಆಗೋದನ್ನ ನಾವಿಲ್ಲಿ ಗಮನಿಸಬಹುದು. ಇದನ್ನ ಪ್ರತಿಶತ 10ರ ನಿಯಮದಲ್ಲಿ ಕಲಿತಾ ಹೋಗ್ತೇವೆ. ನೋಡಿ, ಇಲ್ಲಿ ಇನ್ನೊಂದು ಉತ್ತಮ ಉದಾಹರಣೆಯನ್ನ ಕೊಟ್ಟಿದ್ದೇನೆ. ಇಲ್ಲಿ ಏನಿದೆ, ಭತ್ತವನ್ನ ಏನ್ ಮಾಡತ್ತೆ, ಇಲಿ ತಿನ್ನತ್ತೆ. ಹೌದಾ? ಇಲಿಯನ್ನ ಏನ್ ಮಾಡ್ತು, ಹಾವು ತಿಂತು. ಹಾವನ್ನ ಹದ್ದುಗಳು ಭಕ್ಷಣೆ ಮಾಡತ್ತೆ ಅನ್ನೋದನ್ನ ನಾವೀಗಾಗ್ಲೇ ನೋಡಿದ್ದೇವೆ ಅಲ್ವಾ. ಇಲ್ಲಿ ಭತ್ತವನ್ನ ನಾವು ಏನಂತ ತಗೊಳ್ತೇವೆ ಅಂದ್ರೆ ಉತ್ಪಾದಕರು ಅಂತ ಹೇಳ್ತೇವೆ. ಹೌದಾ? ಇದೇನ್ ಮಾಡತ್ತೆ, ಉತ್ಪಾದಕರ ಪೋಷಣಾ ಸ್ತರದ ಜಾಗದಲ್ಲಿ ಭತ್ತ ಇದೆ. ಇಲಿ ಅಂತ ಬಂದ್ರೆ ಇದನ್ನ ಪ್ರಾಥಮಿಕ ಭಕ್ಷಕ ಅಂತ ಹೇಳ್ತೇವೆ. ಇದು ಪ್ರಾಥಮಿಕ ಭಕ್ಷಕ. ಪ್ರಾಥಮಿಕ ಭಕ್ಷಕ ಅಂದ್ರೆ ಏನು, ಉತ್ಪಾದಕರನ್ನ ತಿಂದು ಬದುಕೋದು ಪ್ರಾಥಮಿಕ ಭಕ್ಷಕ. ನೆಕ್ಸ್ಟ್ ಅಲ್ಲಿ ಇಲಿಯನ್ನ ಹಾವು ತಿಂದ್ರೆ ಇದನ್ನ ದ್ವಿತೀಯಕ ಭಕ್ಷಕ ಅಂತ ಹೇಳ್ತೇವೆ. ಹೌದಾ? ಇದು ದ್ವಿತೀಯಕ ಭಕ್ಷಕರಲ್ಲಿ ಬರುತ್ತೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಹದ್ದು ಹಾವಿನ ಮೇಲೆ ಅವಲಂಬನೆ ಹಾಕೊಂಡಿದೆ. ಹದ್ದು ಆಹಾರಕ್ಕಾಗಿ ಹಾವನ್ನ ತಿಂದ್ರೆ ಇದನ್ನ ನಾವು ತೃತೀಯಕ ಭಕ್ಷಕ ಅಂತ ಹೇಳ್ತೇವೆ. ತೃತೀಯಕ ಭಕ್ಷಕ. ಹೀಗೆ ಮುಂದುವರಿತಾ ಹೋದ್ರೆ ಮತ್ತೆ ಮುಂದುವರಿಸಬಹುದು. ಆಹಾರ ಸರಪಳಿಯನ್ನ ಮುಂದುವರೆದ್ರೆ ಚತುರ್ಥಕ ಭಕ್ಷಕಗಳು, ಹೀಗೆ ಮುಂದುವರಿತಾ ಹೋಗುತ್ತೆ. ಇಲ್ಲಿ 10ರ ನಿಯಮ ಹೇಗೆ ಕೆಲಸ ಮಾಡತ್ತೆ ಅನ್ನೋದನ್ನ ನೋಡೋಣ. ಇದು 10ರ ನಿಯಮಕ್ಕೆ ಒಂದು ಉದಾಹರಣೆಯಾಗಿ ತಗೊಂಡಿರೋದು. ಭತ್ತವನ್ನ ಇಲಿ ತಿನ್ನತ್ತೆ, ಇಲಿಯಿಂದ ಹಾವು, ಹಾವಿನಿಂದ ಹದ್ದು, ಹೀಗೆ ಆಹಾರ ಸರಪಳಿ
ಮುಂದುವರ್ಕೊಂಡು ಹೋಗಿದೆ. ಇಲ್ಲಿ ನಾವು 10% ನಿಯಮವನ್ನ ನೋಡ್ತೇವೆ. ಉತ್ಪಾದಕರಲ್ಲಿ 10ರ ನಿಯಮ ಏನಾಗುತ್ತೆ? ಭತ್ತ 1ನೇ ಪೋಷಣಾ ಸ್ತರಕ್ಕೆ ಬರುತ್ತೆ. ಇದರಲ್ಲಿ ಶಕ್ತಿಯ ಸಂಗ್ರಹಣೆ 500 ಕಿಲೋ ಕ್ಯಾಲೋರಿಯಷ್ಟು ಇದೆ ಅಂತ ಇಟ್ಕೊಳ್ಳೋಣ. ಭತ್ತದಲ್ಲಿ ಉತ್ಪಾದನೆ ಆಗ್ತಾ ಇರುವ ಶಕ್ತಿ 500 ಕಿಲೋ ಕ್ಯಾಲೋರಿಯಷ್ಟು. ಹಾಗೆ ಪ್ರಾಥಮಿಕ ಭಕ್ಷಕರು ಅಂತ ಬಂದ್ರೆ ಇಲಿಗೆ ಬಂದ್ರೆ ಇಲ್ಲಿ ಶಕ್ತಿಯ ವರ್ಗಾವಣೆ 50 ಕಿಲೋ ಕ್ಯಾಲೋರಿಯಷ್ಟು ವರ್ಗಾವಣೆ ಆಯ್ತು. ಹೌದಾ? ಇಲ್ಲಿ ನಾವೇನ್ ಮಾಡಿದ್ವಿ? 10% ಶಕ್ತಿಯ ನಷ್ಟವನ್ನ ನೋಡಿದ್ದೇವೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ದ್ವಿತೀಯಕ ಭಕ್ಷಕರು ಅಂದ್ರೆ ಯಾರು? ಹಾವು. ಇದನ್ನ 3ನೇ ಪೋಷಣಾ ಸ್ತರ ಅಂತ ಹೇಳ್ತೇವೆ. ಇಲ್ಲಿ ಶಕ್ತಿಯ ವರ್ಗಾವಣೆ ಆಗಿದೆ 50 ಕಿಲೋ ಕ್ಯಾಲೋರಿ ಇರೋದು. ಹಾವಿಗೆ ಬರುವಾಗ 10% ಶಕ್ತಿ ನಷ್ಟ ಆಗಿ 5 ಕಿಲೋ ಕ್ಯಾಲೋರಿಯಷ್ಟು ಶಕ್ತಿ ವರ್ಗಾವಣೆ ಆಗಿದ್ದನ್ನ ನಾವಿಲ್ಲಿ ನೋಡ್ತೇವೆ. 3ನೇ ಪೋಷಣಾ ಸ್ತರಕ್ಕೆ ಬಂದ್ರೆ 5 ಕಿಲೋ ಕ್ಯಾಲೋರಿಯಷ್ಟು ಶಕ್ತಿ ಅದರಿಂದ ಪಡಿಬಹುದು. 3ನೇ ಪೋಷಣಾ ಸ್ತರದಲ್ಲಿ ಹಾವಿದೆ. ಹಾವನ್ನ ದ್ವಿತೀಯಕ ಭಕ್ಷಕ ಅಂತ ಹೇಳ್ತೇವೆ. ಹೌದಾ? ಉತ್ಪಾದಕರು ಪ್ರಾಥಮಿಕ ಭಕ್ಷಕ, ಹಾವು ದ್ವಿತೀಯಕ ಭಕ್ಷಕ. ಹಾವಿಗೆ 5 ಕಿಲೋ ಕ್ಯಾಲೋರಿಯಷ್ಟು ಶಕ್ತಿ ವರ್ಗಾವಣೆಯಾಗಿದೆ. ಮುಂದೆ ಬಂದ್ರೆ ತೃತೀಯಕ ಭಕ್ಷಕರಲ್ಲಿ ಹದ್ದನ್ನ ತಗೊಂಡಿದ್ದೇನೆ. ಹೌದಾ? ಹದ್ದಿಗೆ ಬರುವಾಗ ಹಾವನ್ನ ಹದ್ದು ತಿಂದಿದೆ. ಹಾವನ್ನ ಹದ್ದು ತಿಂದ ಮೇಲೆ ಹದ್ದಿಗೆ ಎಷ್ಟು ಶಕ್ತಿ ವರ್ಗಾವಣೆ ಆಗತ್ತೆ? ಹಾಗಾದ್ರೆ ನೋಡಿ, ಇಲ್ಲಿ ಬರುವಾಗ್ಲೇ ಹಾವಿಗೆ ಬರುವಾಗ್ಲೇ 5 ಕಿಲೋ ಕ್ಯಾಲೋರಿ ಅಷ್ಟು ಬಂತು. ಇದರಲ್ಲಿ 10% ಡಿಡಕ್ಟ್ ಆದ್ರೆ ಮತ್ತೆ ತುಂಬಾ ಕಡಿಮೆ ಶಕ್ತಿ ಹದ್ದಿಗೆ ಬರುತ್ತೆ. ಎಷ್ಟು % ಬರುತ್ತೆ ಅನ್ನೋದನ್ನ ನೀವೇ ಕ್ಯಾಲ್ಕುಲೇಟ್ ಮಾಡಿ ನೋಡ್ಬಹುದು. 5ಕ್ಕೆ 10% ಡಿಡಕ್ಷನ್ ಅನ್ನ ಮಾಡಿ ಹದ್ದಿಗೆ ಎಷ್ಟು ಶಕ್ತಿ ವರ್ಗಾವಣೆ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳಿ, ಬರೀರಿ. ಆಯ್ತಾ? ಇದನ್ನ ಉದಾಹರಣೆಯಾಗಿ ನೋಡ್ತೇವೆ. ಹಾಗಾದ್ರೆ ಹೆಚ್ಚು ಶಕ್ತಿಯನ್ನ ಪಡೆಯಲು ಸಸ್ಯಾಹಾರಿ ಆಹಾರ ಪದ್ಧತಿ ಸಹಾಯಕವಾಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಏಕೆ ಅಂತ ಕೇಳ್ತಾರೆ. ನೋಡಿ, ಇಲ್ಲಿ ಹೆಚ್ಚು ಶಕ್ತಿಯನ್ನ ಪಡ್ಕೋಬೇಕು ಅಂದ್ರೆ ಸಸ್ಯಾಹಾರಿ ಆಹಾರ ಪದ್ಧತಿಯನ್ನೇ ಬಳಸಬೇಕಾ? ಇದು ಹೇಗೆ ಸಹಾಯ ಮಾಡುತ್ತೆ ಹೆಚ್ಚು ಶಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ಅನ್ನೋದನ್ನ ನೋಡೋಣ. ಸಸ್ಯಾಹಾರಿ ಆಹಾರ ಪದ್ಧತಿಯನ್ನು ಹೊಂದಿರುವ ಜೀವಿಗಳು ಉತ್ಪಾದಕರ ನಂತರದ ಹಂತವಾಗಿರೋದ್ರಿಂದ ನಂತರದ ಪೋಷಣಾ ಸ್ತರದಲ್ಲಿನ ಜೀವಿಗಳಿಗಿಂತ ಹೆಚ್ಚಿನ ಶಕ್ತಿಯನ್ನ ಪಡ್ಕೊಳ್ಳುತ್ತೆ. ಇಲ್ಲಿ ನೀವು ಕೇಳಬಹುದು, ಅತಿ ಹೆಚ್ಚು ಶಕ್ತಿ ಸಸ್ಯಾಹಾರಿ ಆಹಾರ ಪದ್ಧತಿಯಲ್ಲೇ ಇರತ್ತ? ಹಾಗಾದ್ರೆ ಪೋಷಣಾ ಸ್ತರ ಅಂತ ಬಂದ್ರೆ ಉತ್ಪಾದಕರಿಗಿಂತ ನೆಕ್ಸ್ಟ್ ಬರೋರು ಯಾರು? ಉತ್ಪಾದಕರು ಆದ್ಮೇಲೆ ಬರೋರು ಪ್ರಾಥಮಿಕ ಭಕ್ಷಕರು. ಆ ಪ್ರಾಥಮಿಕ ಭಕ್ಷಕರನ್ನೇ ನಾವು ಸಸ್ಯಾಹಾರಿಗಳು ಅಂತ ಹೇಳಿದ್ವಿ. ಹೌದಾ? ಪ್ರಾಥಮಿಕ ಭಕ್ಷಕರನ್ನೇ ನಾವು ಸಸ್ಯಾಹಾರಿಗಳು ಅಂತ ಹೇಳಿದ್ದೇವೆ. ಈ ಸಸ್ಯಾಹಾರಿಗಳಿಗೆ ಏನಾಗತ್ತೆ? ಉತ್ಪಾದಕರಿಂದ ಎಷ್ಟು % ಶಕ್ತಿ ಇತ್ತೋ ಅದರಲ್ಲಿ 10% ಡಿಡಕ್ಟ್ ಆಗಿ ಬಂದ್ರೂ ಕೂಡ ಮುಂದಿನ ಹಂತದವರಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಸಸ್ಯಾಹಾರಿಗಳಲ್ಲಿ ಅಥವಾ ಪ್ರಾಥಮಿಕ ಭಕ್ಷಕರಲ್ಲಿ ಅತಿ ಹೆಚ್ಚು ಶಕ್ತಿಯ ಶೇಖರಣೆ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಸಸ್ಯಾಹಾರಿಗಳನ್ನ ಮುಂದೆ ಮಾಂಸಾಹಾರಿಗಳು ತಿಂತಾರೆ ಅಲ್ವಾ? ತಿಂದಾಗ ಅಲ್ಲಿ ಸಸ್ಯಾಹಾರಿಗಳಲ್ಲಿ ಏನ್ ಶಕ್ತಿ ಇತ್ತೋ ಅದು ಮತ್ತೆ 10% ಲಾಸ್ ಆಗ್ಬೇಕಾಯ್ತಲ್ವಾ? ಲಾಸ್ ಆಗಿ ಮುಂದಿನ ತಲೆಮಾರಿಗೆ ಅದು ವರ್ಗಾವಣೆ ಆಯ್ತು. ಹೌದಾ? ಮುಂದಿನ ಹಂತಕ್ಕೆ, ಪೋಷಣಾ ಹಂತಕ್ಕೆ. ಅಂದ್ಮೇಲೆ ನಾವು ಹೀಗೆ ಕೊನೆಯಲ್ಲಿ ನೋಡ್ತಾ ಹೋದ್ರೆ ಬೇರೆ ಬೇರೆ ಹಂತಗಳನ್ನ ದಾಟ್ತಾ 10% ಹೀಗೆ ಕಂಟಿನ್ಯೂಸ್ ಆಗಿ ಶಕ್ತಿ ನಷ್ಟ ಆಗ್ತಾನೆ ಹೋಗುತ್ತೆ. ಕೊನೆಯದಾಗಿ ಯಾವ ಹಂತ ಉಳ್ಕೊಂಡಿತ್ತೋ ಅದಕ್ಕೆ ಅತಿ ಕಡಿಮೆ ಶಕ್ತಿ ವರ್ಗಾವಣೆ ಆಗತ್ತೆ. ಅದಕ್ಕಾಗಿ ನಾವು ಹೆಚ್ಚು ಶಕ್ತಿಯನ್ನ ಪಡ್ಕೊಳ್ಳೋದಿಕ್ಕೆ ಆ ಸಸ್ಯಾಹಾರಿ ಆಹಾರ ಪದ್ಧತಿಯೇ ಸಹಾಯಕವಾಗಿದೆ ಅಂತ ಹೇಳ್ತೇವೆ. ಯಾಕಂದ್ರೆ ಉತ್ಪಾದಕರಿಂದ ಅಂದ್ರೆ ಸಸ್ಯಾಹಾರಿಗಳಿಂದ ಅದನ್ನ ಏನು ಸಸ್ಯಾಹಾರಿಗಳು ತಿಂತಾರೋ ಅವರಿಗೆ ಜಾಸ್ತಿ ಶಕ್ತಿ ವರ್ಗಾವಣೆ ಆಗುತ್ತೆ. ಅವುಗಳನ್ನ ತಿಂತಾ ಹೋಗೋ ಜೀವಿಗಳಿಗೆ 10% ಅಂತೆ ಶಕ್ತಿಯ ನಷ್ಟ ಆಗೋದನ್ನ ನಾವಿಲ್ಲಿ ನೋಡಬಹುದು. ಹೀಗೆ ನಷ್ಟ ಆಗೋದಕ್ಕೆ ನಾವು ಸಸ್ಯಾಹಾರಿ ಆಹಾರ ಪದ್ಧತಿ ಅತಿ ಹೆಚ್ಚಿನ ಶಕ್ತಿ ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋ ಅಂಶವನ್ನ ಇಲ್ಲಿ ಗಮನಿಸ್ತೇವೆ. ಇದು ಏನು? ಶಕ್ತಿಯ ನಿಯಮ ಪ್ರತಿಶತ 10ರ ನಿಯಮದಲ್ಲಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ನೆಕ್ಸ್ಟ್ ಅಲ್ಲಿ ಬಂದ್ರೆ ಜೈವಿಕ ವರ್ಧನೆ ಬಗ್ಗೆ ಕಲಿತಾ ಹೋಗ್ತೇವೆ. ಜೈವಿಕ ವರ್ಧನೆ ಅಂದ್ರೆ ಏನು, ಹಾಗೆ ಅವುಗಳು ಹೇಗಾಗತ್ತೆ, ಜೈವಿಕ ವರ್ಧನೆಯಲ್ಲಿ ಈ ಕೆಲವೊಂದು ರಾಸಾಯನಿಕಗಳ ಅವುಗಳ
ಹಂತ ಅಥವಾ ಆ ರಾಸಾಯನಿಕಗಳ ಕೆಲಸ ಏನು ಅನ್ನೋದನ್ನ ನೋಡ್ತಾ ಹೋಗ್ತೇವೆ. ನೋಡಿ, ಇಲ್ಲಿ ಒಂದು ಕಾಯಿಲೆಯನ್ನ ನಾವಿಲ್ಲಿ ಕಾಣಬಹುದು. ಒಂದು ಕಾಯಿಲೆಯ ಚಿತ್ರಣವನ್ನ ತೋರಿಸಿದ್ದೇನೆ. ಇದನ್ನ ಎಂಡೋಸಲ್ಫಾನ್ ಅಂತ ಕರಿತೇವೆ, ಆಯ್ತಾ. ಎಂಡೋಸಲ್ಫಾನಿಗೆ ಉದಾಹರಣೆ ಇದರಲ್ಲಿ ಏನಾಗುತ್ತೆ, ಎಂಡೋಸಲ್ಫಾನ್ ಅಂದ್ರೆ ಏನು? 20 ವರ್ಷಗಳ ಹಿಂದೆ ಕಾಸರಗೋಡು ಅಂದ್ರೆ ಕೇರಳ, ಹೌದಾ, ಕೇರಳ ಕಾಸರಗೋಡು ಅಂತ ಹೇಳ್ತೇವೆ. ಅಲ್ಲಿ ಏನಾಗಿತ್ತು ಅಂದ್ರೆ ಗೋಡಂಬಿ ಬೆಳೆಗಾರರು ಎಂಡೋಸಲ್ಫಾನ್ ಎಂಬ ಎಂಡೋಸಲ್ಫಾನ್ ಅನ್ನೋದು ಒಂದು ಕೀಟನಾಶಕ, ಇದು ರಾಸಾಯನಿಕ ಅಂತ ಹೇಳ್ತೇವೆ, ಕೆಮಿಕಲ್, ಆಯ್ತಾ. ಇದೊಂದು ರಾಸಾಯನಿಕ ಉತ್ಪನ್ನ. ಇದು ಏನ್ ಮಾಡತ್ತೆ ಅಂದ್ರೆ 10 ಸಮಸ್ಯೆಗಳನ್ನ ಉಂಟು ಮಾಡತ್ತೆ, ದೋಷಗಳನ್ನ ಉಂಟು ಮಾಡತ್ತೆ. ಎಂಡೋಸಲ್ಫಾನ್ ಇಂದ ಈ ಕೆಳಗೆ ಕಾಣಿಸ್ತಾ ಇರುವ ಅಂಗವಿಕಲತೆಯ ಕಾಯಿಲೆಯನ್ನ ನಾವು ನೋಡ್ತಾ ಇದ್ದೇವೆ. ಎಂಡೋಸಲ್ಫಾನ್ ಇದು ಒಂದು ರಾಸಾಯನಿಕ ಉತ್ಪನ್ನ ಆಗಿದೆ. ಇದನ್ನ ಪ್ರಮುಖವಾಗಿ ಕೀಟನಾಶಕಗಳಾಗಿ ಬಳಸ್ತೇವೆ. ಅಂದ್ರೆ ಈಗ ಬೆಳೆಗಳಲ್ಲೆಲ್ಲ ನಾವು ಕೀಟ ಏನ್ ಮಾಡತ್ತೆ, ಅದನ್ನ ತಿನ್ನತ್ತೆ, ಹೌದಾ. ಆವಾಗ ಬೆಳೆ ನಾಶ ಆಗತ್ತೆ. ಆ ಬೆಳೆಯನ್ನ ಬೇರೆ ಬೇರೆ ಕೀಟಗಳು ತಿನ್ನಬಾರದು ಅಂತ ಹೇಳಿ ಆ ಕೀಟಗಳಿಗೆ ಅಪಾಯವಾಗುವಂತಹ ರಾಸಾಯನಿಕಗಳನ್ನ ನಾವು ಬಳಸ್ತೇವೆ. ರಾಸಾಯನಿಕ ಉತ್ಪನ್ನವನ್ನ ಸಸ್ಯಗಳಿಗೆ ಸಿಂಪಡಿಸೋದನ್ನ ನೀವು ಕೇಳಿರ್ತೀರ ಅಲ್ವಾ. ಅವುಗಳನ್ನ ಸಿಂಪಡಿಸೋದ್ರಿಂದ ಕೀಟಗಳು ಆ ಸಸ್ಯಗಳನ್ನ ಹಾಳು ಮಾಡೋದು, ನಾಶ ಮಾಡೋದು ತಪ್ಪತ್ತೆ. ಹೀಗೆ ಒಂದ್ಸಲ 20 ವರ್ಷದ ಹಿಂದೆ ಗೋಡಂಬಿ ಬೆಳೆಗಾರರು ಏನ್ ಮಾಡ್ತಾರೆ, ಎಂಡೋಸಲ್ಫಾನ್ ಎಂಬ ಕೀಟನಾಶಕವನ್ನ ಬಳಸಿ ಕೀಟಗಳಿಂದ ಸಸ್ಯಗಳಿಗೆ ಆಗೋ ಹಾನಿಯನ್ನ ತಡೆಯೋದಕ್ಕಾಗಿ ಈ ರಾಸಾಯನಿಕ ಉತ್ಪನ್ನವನ್ನ ಬಳಸ್ತಾರೆ. ಇದು ಏನಾಗುತ್ತೆ, ಹಲವಾರು ಮಾರಣಾಂತಿಕ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಇದನ್ನ ನಾವು ಈಗಾಗಲೇ ಅಬ್ಸರ್ವ್ ಮಾಡಿರ್ತೇವೆ ಅಥವಾ ಕೇಳಿರ್ತೇವೆ. ಕೆಲವೊಂದಿಷ್ಟು ಪ್ರದೇಶದಲ್ಲಿ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಯಾವಾಗ್ಲೂ ಮಕ್ಕಳು ಅಂಗವಿಕಲರಾಗೇ ಹುಡ್ತಾ ಇರ್ತಾರೆ, ಹೌದಾ. ಕೆಲವೊಂದು ಹಲವಾರು ದುರಂತಗಳಿಗೆ ಒಳಪಟ್ಟ ಜಾಗಗಳಲ್ಲಿ ನಾವಿದನ್ನ ನೋಡ್ತೇವೆ. ಇಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಹೀಗೆ ಹಲವಾರು ಉದಾಹರಣೆಗಳನ್ನ ನಾವು ನೋಡ್ಬಹುದು. ಅಲ್ಲಿ ಹಲವಾರು ಕಾಯಿಲೆ, ಅಲ್ಲಿ ಪ್ರತಿಯೊಂದು ಜೀವಿ, ಯಾವ ಜೀವಿ ಹುಡ್ತಾ ಇದೆಯೋ ಅದೆಲ್ಲ ಜೀವಿಗಳು ದೋಷವನ್ನ ಹೊತ್ಕೊಂಡೇ ಹುಡ್ತಾ ಇರುತ್ತೆ, ಹೌದಾ. ಅಂದ್ರೆ ಅಂಗವಿಕಲರು, ಹ್ಯಾಂಡಿಕ್ಯಾಪ್ಟ್ ಪರ್ಸನ್ಸ್ ಜಾಸ್ತಿ ಅಂತ ಹೇಳ್ತೇವೆ. ಒಂದೋ ಕೈ ದೋಷ ಇರಬಹುದು, ಇಲ್ಲ ಕಾಲಿನ ದೋಷಗಳು ಕಾಣಿಸ್ಬಹುದು, ಬೇರೆ ಯಾವುದೇ ಅಂಗಾಂಗ ದೋಷ ಇರಬಹುದು. ಒಟ್ಟಾರೆ ಆ ಒಂದು ಪರ್ಟಿಕ್ಯುಲರ್ ಪ್ಲೇಸಸ್ ಅಲ್ಲಿ ಅಂಗವಿಕಲರನ್ನ ಜಾಸ್ತಿ ನೋಡ್ತೇವೆ. ಅದಕ್ಕೆ ಮೇನ್ ಕಾರಣ ಕೀಟನಾಶಕಗಳ ಬಳಕೆ. ಇದು ಮಾರಣಾಂತಿಕ ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಹಾಗಾದ್ರೆ ಕೀಟನಾಶಕಗಳನ್ನ ನಾವು ಹೆಚ್ಚಿನದಾಗಿ ಕೃಷಿಯಲ್ಲಿ ಬಳಸ್ತೇವೆ ಅಲ್ವಾ, ಗಿಡಗಳನ್ನ ರಕ್ಷಣೆ ಮಾಡೋದಿಕ್ಕಾಗಿ ಬಳಸ್ತೇವೆ. ಇದು ಜೀವಿಗೆ, ಮಾನವನಿಗೆ ಹೇಗೆ ಪರಿಣಾಮ ಬೀರುತ್ತೆ, ಮಾನವನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಇದನ್ನ ನಾವು ಪ್ರಮುಖವಾಗಿ ಬೆಳೆ ನಾಶ ಆಗದೆ ಇದ್ದಂಗೆ ಕೃಷಿಯಲ್ಲಿ ಬಳಸ್ಕೊಳ್ತೇವೆ, ಹೌದಾ. ಆದ್ರೆ ಇದು ಮನುಷ್ಯರ ಮೇಲೆ ಹೇಗೆ ಸಮಸ್ಯೆಯನ್ನ ಉಂಟು ಮಾಡುತ್ತೆ ಅನ್ನೋದನ್ನ ನೋಡೋಣ. ಇದರ ಹಾಗೆ DDT ಇದು ಕೂಡ ಒಂದು ರಾಸಾಯನಿಕ ಉತ್ಪನ್ನ. ಇದನ್ನ ಇರುವೆಯನ್ನ ಸಾಯಿಸೋದಕ್ಕೆ ಬಳಸ್ತೇವೆ. ಇದು ಒಂಥರ ಪುಡಿ ರೂಪದಲ್ಲಿ ಇರುತ್ತೆ. ಈ ಪುಡಿ ಸಹ ಅನೇಕ ಸಮಸ್ಯೆಯನ್ನ ತಂದೊಡ್ಡುತ್ತೆ. ಹಾಗಾಗಿ ಇದರ ಬಳಕೆಯನ್ನ ಇತ್ತೀಚಿನ ದಿನಗಳಲ್ಲಿ ನಿಷೇಧಿಸಲಾಗಿದೆ. DDT ಅನ್ನೋದು ಒಂದು ರಾಸಾಯನಿಕ ಸಂಯುಕ್ತ. ಇದು ಹುಡಿ ರೂಪದಲ್ಲಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಮನೆಗಳಲ್ಲಿ ಜಿರ್ಲೆ ಬರಬಾರ್ದು ಅಂತ ಹೇಳಿ ಅದಕ್ಕೆ ಏನ್ ಮಾಡ್ತೇವೆ, ಜಿರ್ಲೆಗೆ ಒಂದು ಔಷಧಿ ಬರುತ್ತೆ, ಹೌದಾ. ಅದು ಚಾಪೀಸ್ ತರ ಇರುತ್ತೆ. ಅದನ್ನ ಎಳೆದು ಬಿಟ್ರೆ ಆ ಜಿರ್ಲೆ ಅದ್ರ ಹತ್ರ ಬಂದ್ಬಿಟ್ರೆ ಜಿರ್ಲೆ ಸಾಯುತ್ತೆ ಅನ್ನೋದನ್ನ ನಾವು ನೋಡಿದ್ದೇವೆ. ಹಾಗೆ DDT ಅನ್ನೋದು ಕೂಡ ಇರುವೆಗಳನ್ನ ಸಾಯಿಸೋದಕ್ಕೆ ಬಳಸುವ ಒಂದು ರಾಸಾಯನಿಕ ವಸ್ತು. ಇದರಿಂದ ಏನಾಗುತ್ತೆ ಅಂದ್ರೆ ಹಲವಾರು ತೊಂದರೆಗಳು ಉಂಟಾಗುತ್ತೆ. ಅದು ಇರುವೆಗೆ ಅಷ್ಟೇ ಸೀಮಿತವಾಗಿದ್ರೆ ಪರವಾಗಿಲ್ಲ, ಇರುವೆಗಳ ಜೊತೆಗೆ ಅದೇನಾದ್ರೂ ನಮ್ಮ ಆಹಾರದಲ್ಲಿ ಅಥವಾ ನಾವು ಕುಡಿಯೋ ನೀರಿನಲ್ಲಿ ಅಥವಾ ನಾವು ಸೇವಿಸೋ ಗಾಳಿಗಳಲ್ಲಿ ಸೇರ್ಕೊಂಡ್ರೆ ಅದರಿಂದ ನಮಗೆ ಹಲವಾರು ಸಮಸ್ಯೆಗಳು ಉಂಟಾಗತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ನೆಕ್ಸ್ಟ್ ಅಲ್ಲಿ ಬಂದ್ರೆ ಜೈವಿಕ ಸಂವರ್ಧನೆ. ಇದು ಮೇನ್ ಆಗಿ ರಾಸಾಯನಿಕ ಸಿಂಪಡಿಕೆಗೆ ಸಂಬಂಧಪಟ್ಟಿದೆ. ಜೈವಿಕ ಸಂವರ್ಧನೆ ಅಂದ್ರೆ ಏನು? ಕೃಷಿಯಲ್ಲಿ ಬೆಳೆಗಳನ್ನ ರೋಗಗಳಿಂದ ಮತ್ತು ಕೀಟಗಳಿಂದ ರಕ್ಷಿಸೋದಕ್ಕೆ ಹಲವಾರು ಕೀಟನಾಶಕಗಳನ್ನ ಬಳಸ್ತೇವೆ ಮತ್ತು ಇತರ ರಾಸಾಯನಿಕಗಳನ್ನ ಕೂಡ ಸಿಂಪಡಿಸ್ತೇವೆ. ನೋಡಿ, ಇಲ್ಲಿ ರಾಸಾಯನಿಕ ಸಿಂಪಡಣೆಯ ಚಿತ್ರವನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಇದು ಒಂದು ಗದ್ದೆಯಲ್ಲಿ ರೈತರು ಏನ್ ಮಾಡ್ತಾ ಇದ್ದಾರೆ, ಬೆಳೆ ನಾಶ ಆಗಬಾರದು ಅಂತ ಹೇಳಿ ರಾಸಾಯನಿಕವನ್ನ ಸಿಂಪಡಿಸುತ್ತಾರೆ, ಹೌದಾ. ಈ ಸಿಂಪಡಿಕೆಯನ್ನ ನೋಡಬಹುದು. ಇಲ್ಲೂ ಕೂಡ ಹಲವಾರು ವಿಧಾನದಲ್ಲಿ
ಇದು ಒಂದೇ ವಿಧಾನ ಅಲ್ಲ, ಇದು ಎಲ್ಲ ವಿಧಾನಗಳಲ್ಲಿ ಒಂದು ಸಿಂಪಡಿಕೆಯ ವಿಧಾನ ಅಂತ ಹೇಳ್ತೇವೆ. ಇಲ್ಲಿ ಕೃಷಿಯಲ್ಲಿ ಬೆಳೆಗಳು ರೋಗಗಳಿಂದ ಮತ್ತು ಕೀಟದಿಂದ ಹಾಳಾಗಬಾರ್ದು, ಅವುಗಳನ್ನ ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೀಟನಾಶಕಗಳನ್ನ ರಾಸಾಯನಿಕ ರೂಪದಲ್ಲಿ ಏನ್ ಮಾಡ್ತಾ ಇದ್ದೇವೆ, ಸಿಂಪಡಿಸ್ತೇವೆ. ಇದನ್ನ ನಾವಿಲ್ಲಿ ಕಾಣ್ಬಹುದು. ಹಾಗಾದ್ರೆ ಈ ರಾಸಾಯನಿಕಗಳು ಜೀವಿಗೆ ಹೇಗೆ ತೊಂದರೆ ಮಾಡುತ್ತೆ ಅಂತ ಕೇಳಿದ್ರೆ, ಈ ರಾಸಾಯನಿಕಗಳು ನಾವು ಇದನ್ನ ಗಿಡಕ್ಕೆ ಸಿಂಪಡಿಸ್ತೇವೆ, ಹೌದಾ? ಗಿಡಕ್ಕೆ ಸಿಂಪಡಿಸಿದಾಗ ಅದು ಮಣ್ಣಿಗೂ ಕೂಡ ಸೇರ್ಕೊಳ್ಳುತ್ತೆ. ಆ ನಂತರ ಮಣ್ಣಿನ ಒಳಗೆ ಸೇರ್ಕೊಂಡಿರೋದು ಇದು ಇಂಗುತ್ತೆ, ಇಂಗಿ ನೀರಿನ ಆಕಾರಗಳನ್ನ ಸೇರುತ್ತೆ. ನಮ್ಗೆ ಗೊತ್ತಿದೆ, ಪ್ರಕೃತಿ ಒಂದಕ್ಕೊಂದು ಚೈನಿನ ರೂಪದಲ್ಲಿ ಕೂಡ್ಕೊಂಡಿದೆ, ಹೌದಾ? ಮಣ್ಣಿನಿಂದ ನೀರು, ನೀರಿನಿಂದ ಗಾಳಿ, ಹೀಗೆ ಒಂದಕ್ಕೊಂದು ಲಿಂಕ್ ಇರೋದಕ್ಕಾಗಿ ಒಂದಕ್ಕೆ ಯಾವ್ದಕ್ಕಾದ್ರೂ ತೊಂದರೆ ಆದ್ರೆ ಅದು ಎಲ್ಲದಕ್ಕೂ ವರ್ಗಾವಣೆ ಆಗತ್ತೆ. ಈಗ ರಾಸಾಯನಿಕವನ್ನ ನಾವು ಬೆಳೆಗಳಿಗೆ ಸಿಂಪಡಣೆ ಮಾಡಿದ್ರು ಕೂಡ ಮಳೆ ಬಂತು ಅಂದ್ರೆ ಏನಾಯ್ತು, ತೊಳ್ಕೊಂಡು ಮಣ್ಣಿಗೆ ಸೇರ್ಕೊಳುತ್ತೆ, ಹೌದಾ? ಮಣ್ಣಿನಿಂದ ಏನಾಯ್ತು, ಮತ್ತೆ ಮಣ್ಣಿನ ಸವಕಳಿಯ ಮೂಲಕವೋ ಅಥವಾ ಪ್ರವಾಹದ ಮೂಲಕನೋ ಅಥವಾ ಜೋರಾಗಿ ಮಳೆ ಬರೋದ್ರಿಂದನೋ ಅದು ಕೊಚ್ಕೊಂಡು ಹೋಗಿ ನೀರಿನ ಆಕಾರಗಳಿಗೆ, ನೀರಿನ ಆಕಾರ ಅಂದ್ರೆ ನದಿ ಇರ್ಬೋದು, ಕೊಳ ಇರ್ಬೋದು, ಸರೋವರಗಳಿರ್ಬೋದು, ಸಾಗರ ಇರ್ಬೋದು, ಅವೆಲ್ಲದಕ್ಕೂ ಏನಾಗತ್ತೆ, ಸೇರ್ಕೊಳ್ಳುತ್ತೆ. ಸೇರ್ಕೊಂಡಿದ್ರಿಂದ ಇದು ಮುಂದುವರಿಯುತ್ತೆ. ಮಣ್ಣಿನಿಂದ ಸಸ್ಯ ಹೀರ್ಕೊಂತು, ಹೌದಾ? ಸಸ್ಯವನ್ನ ತಿನ್ನೋರಿಗೆ ವರ್ಗಾವಣೆ ಆಯ್ತು. ನೆಕ್ಸ್ಟ್ ಅಲ್ಲಿ ಬಂದ್ರೆ ಮಣ್ಣಿನಿಂದ ನೀರಿಗೆ ಹೋಯ್ತು, ನೀರಿನಲ್ಲಿ ಹಲವಾರು ಜೀವಿಗಳು ಬದುಕುತ್ತೆ, ನಮ್ಗಿದು ಗೊತ್ತಿದೆ ಅಲ್ವಾ? ಆ ಜೀವಿಗಳ ದೇಹವನ್ನ ಸೇರ್ಕೊಂತು ನೀರಿನ ಮೂಲಕ. ಹಾಗೆ ಸಿಂಪಡಣೆ ಮಾಡುವಾಗ ಗಾಳಿಗೂ ಸೇರಿರುತ್ತೆ, ಗಾಳಿಯಿಂದ ಎಲ್ಲರಿಗೂ ಉಸಿರಾಟಕ್ಕೆ ಗಾಳಿ ಬೇಕೇ ಬೇಕು, ಎಲ್ಲ ಜೀವಿಗೂ. ಉಸಿರಾಟದ ಮೂಲಕ ಗಾಳಿಯನ್ನ ತಗೊಂಡ್ರೆ ಗಾಳಿಯಿಂದಾಗಿ ಜೀವಿಯ ದೇಹದೊಳಗಡೆ ಸೇರ್ಕೊಂತು, ಹೌದಾ? ಹೀಗೆ ಏನಾಗುತ್ತೆ, ಈ ರಾಸಾಯನಿಕಗಳು ಹಲವಾರು ವಿಧಾನದಲ್ಲಿ ಸೇರ್ಕೊಳ್ಳುತ್ತಾ ಹೋಗುತ್ತೆ. ಇದನ್ನ ನಾವು ಜೈವಿಕ ಸಂವರ್ಧನೆಯಲ್ಲಿ ನೋಡ್ಬೋದು. ಮಣ್ಣಿನಿಂದ ಇವುಗಳನ್ನ ನೀರು ಮತ್ತು ಲವಣಾಂಶಗಳೊಂದಿಗೆ ಗಿಡಗಳು ಹೀರ್ಕೊಳ್ಳುತ್ತೆ ಮತ್ತು ನೀರಿನ ಆಕಾರಗಳ ಮೂಲಕ ಇವುಗಳನ್ನ ಜಲಸಸ್ಯ ಮತ್ತು ಪ್ರಾಣಿಗಳು ಪಡ್ಕೊಳ್ಳುತ್ತೆ. ಹೀಗೆ ಇದು ಆಹಾರ ಸರಪಳಿಯನ್ನ ಸೇರುವ ಒಂದು ಮಾರ್ಗ ಅಂತ ಹೇಳ್ತೇವೆ. ಕೊನೆಯಲ್ಲಿ ಇದು ಜೀವಿಯನ್ನ ಸೇರ್ಕೊಳ್ಳುತ್ತೆ, ಜೀವಿಗೆ ತೊಂದರೆಯನ್ನ ಉಂಟು ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಹಾಗಾದ್ರೆ ಜೈವಿಕ ಸಂವರ್ಧನೆ ಜೀವಿಗಳಲ್ಲಿ ಹೇಗಾಗ್ತಾ ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಈ ರಾಸಾಯನಿಕಗಳ ವಿಘಟನೆಗೆ ನೋಡಿ, ಪ್ರಮುಖವಾಗಿ ಇದೆಲ್ಲ ಆಗೋದಕ್ಕೆ ಕಾರಣ ಏನು ಅಂದ್ರೆ, ಈ ರಾಸಾಯನಿಕಗಳು ವಿಘಟನೆಗೆ ಒಳಗಾಗೋದಿಲ್ಲ. ವಿಘಟಕಗಳ ಬಗ್ಗೆ ಕಲ್ತಿದ್ದೇವೆ ಅಲ್ವಾ? ವಿಘಟಕಗಳು ಏನ್ ಮಾಡುತ್ತೆ, ಸಂಕೀರ್ಣ ಪದಾರ್ಥವನ್ನ ಸರಳ ಪದಾರ್ಥಗಳಾಗಿ ವಿಘಟನೆ ಮಾಡುತ್ತೆ ಅನ್ನೋದನ್ನ ಕಲ್ತಿದೆ. ಈ ಜೈವಿಕ ಅಥವಾ ಈ ರಾಸಾಯನಿಕಗಳನ್ನ ನಾವು DDT ಅಥವಾ ಈಗ ಹಲವಾರು ರಾಸಾಯನಿಕಗಳ ಬಗ್ಗೆ ಚರ್ಚೆ ಮಾಡಿದ್ವಿ, ಹೌದಾ? ಅವುಗಳನ್ನ ನಾವು ನೋಡಿದ್ರೆ ಅವುಗಳು ಏನಾಗೋದಿಲ್ಲ ಅಂದ್ರೆ ವಿಘಟನೆಗೆ ಒಳಗಾಗೋದಿಲ್ಲ. ಈಗ ಒಳಗಾಗದೆ ಇರೋದಕ್ಕೆ ಇದೇನಾಗತ್ತೆ, ಪ್ರತಿ ಪೋಷಣಾ ಸ್ತರಗಳಲ್ಲೂ ಸಂಗ್ರಹ ಆಗ್ತಾ ಹೋಗುತ್ತೆ, ಅಂದ್ರೆ ಕೂಡ್ಕೊಳ್ಳುತ್ತೆ. ಈಗ ಪೋಷಣಾ ಸ್ತರದಲ್ಲಿ ಸಂಗ್ರಹ ಆಗೋದು ಅಂದ್ರೆ ಪೋಷಣಾ ಸ್ತರವನ್ನ ನೋಡಿದ್ದೇವೆ, ಒಂದು ಜೀವಿಯನ್ನ ಇನ್ನೊಂದು ಜೀವಿ ಆಹಾರಕ್ಕಾಗಿ ಅವಲಂಬನೆ ಮಾಡ್ಕೊಂಡಿದೆ, ಹೌದಾ? ಅದು ಒಂದು ಜೀವಿ ಒಳಗಡೆ ಸೇರ್ಕೊಂಡ್ರು ಸಾಕು, ಅದನ್ನ ತಿನ್ನೋ ಇನ್ನೊಂದು ಜೀವಿಗೆ ಏನಾಯ್ತು, ವರ್ಗಾವಣೆ ಆಗ್ತಾ ಹೋಯ್ತು ಅಲ್ವಾ? ಅದಕ್ಕೆ ಇಲ್ಲಿ ಉತ್ತಮ ಉದಾಹರಣೆಯನ್ನ ತೋರಿಸಿದ್ದೇನೆ ನೋಡಿ. ಇಲ್ಲಿ ಹಸಿರು ಸಸ್ಯವನ್ನ ಬಳಸಿದ್ದೇವೆ. ಇಲ್ಲಿ ಎಷ್ಟು 4 ಸಸ್ಯ ಇದೆ ಅಂತ ಇಟ್ಕೊಳ್ಳಿ. ಇದನ್ನ ಕೀಟ ತಿನ್ನತ್ತೆ, ಹುಳ, ಹೌದಾ? ಮಿಡತೆ ಇರ್ಬೋದು, ಯಾವುದೇ ಒಂದು ಹುಳ ಇರ್ಬೋದು. ಇದನ್ನ ಏನ್ ಮಾಡ್ತು, ತಿಂತು. ಈ ಸಸ್ಯವನ್ನ ತಿಂದ್ರೆ 4 ಸಸ್ಯವನ್ನ ಒಂದು ಮಿಡತೆ ತಿಂದಿದೆ ಅಂತ ಭಾವಿಸೋಣ. ಒಂದು ಮಿಡತೆಯಲ್ಲಿ 0.20 ಪಾರ್ಟ್ ಪರ್ ಮಿಲಿಯನ್ ಅಂತ ಹೇಳ್ತೇವೆ. 0.20 ಪಾರ್ಟ್ ಪರ್ ಮಿಲಿಯನ್ ಅಷ್ಟು ರಾಸಾಯನಿಕಗಳು ಸೇರ್ಕೊಂತು. ಯಾಕೆ ಅಂದ್ರೆ ಪ್ರತಿಯೊಂದು ಗಿಡದಲ್ಲೂ 0.05 ಪಾರ್ಟ್ಸ್ ಪರ್ ಮಿಲಿಯನ್ಗಳಷ್ಟು ರಾಸಾಯನಿಕ ಇತ್ತು. ಈ 4 ಸಸ್ಯ ಒಗ್ಗೂಡಿ ಒಂದು ಜೀವಿ ಒಳಗಡೆ ಸೇರ್ಕೊಂತು. ಯಾಕೆಂದ್ರೆ ಆ ಜೀವಿ ಆ ಸಸ್ಯವನ್ನ ತಿನ್ನೋದ್ರಿಂದ ಅದಕ್ಕೆ ಒಂದೇ ಜೀವಿಯ ದೇಹದಲ್ಲಿ 0.20 ಅಷ್ಟು ಪಾರ್ಟ್ಸ್ ಪರ್ ಮಿಲಿಯನ್ ಅಷ್ಟು ರಾಸಾಯನಿಕ ಒಟ್ಟುಗೂಡಿಕೊಂಡಿತು. ನೆಕ್ಸ್ಟ್ ಅಲ್ಲಿ ಇಂತಹ 5 ಜೀವಿ, ಹೌದಾ? ಇಂತಹ 5 ಕೀಟವನ್ನ ಅಥವಾ ಜೀವಿಯನ್ನ ಇನ್ನೊಂದು ಜೀವಿ ತಿಂತು. ಯಾವುದದು?
ಕಪ್ಪೆ ತಿಂದಿದ್ದಕ್ಕಾಗಿ ಒಂದು ಕಪ್ಪೆಯಲ್ಲಿ 1 ಪಾರ್ಟ್ ಪರ್ ಮಿಲಿಯನ್ ಅಷ್ಟು, ನೋಡಿ ಇಲ್ಲಿ 0 ಪಾಯಿಂಟ್ ಅಲ್ಲಿ ಇದ್ದಿದ್ದು ಮುಂದಿನ ಸ್ತರಕ್ಕೆ ಬದಲಾಗ್ತಾ ಹೋದಾಗೆ ಎಷ್ಟು ಹೆಚ್ಚಾಗ್ತಾ ಹೋಗ್ತಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೇವೆ. 1 ಪಾರ್ಟ್ ಪರ್ ಮಿಲಿಯನ್ ಅಷ್ಟು ವರ್ಗಾವಣೆ ಆಯ್ತು. ಈ ಕಪ್ಪೆಯನ್ನ ನೆಕ್ಸ್ಟ್ ಏನ್ ಮಾಡುತ್ತೆ, ಹಾವು ತಿನ್ನತ್ತೆ. ಸೊ 3 ಕಪ್ಪೆಯನ್ನ ಒಂದು ಹಾವು ತಿಂದಿದೆ ಅಂತ ಇಟ್ಕೊಳ್ಳಿ. 3 ಕಪ್ಪೆಯನ್ನ ಒಂದು ಹಾವು ತಿಂದಿದೆ. ಒಂದು ಹಾವು ತಿಂದ್ರೆ 3 ಕಪ್ಪೆಯ ದೇಹದಲ್ಲಿರುವ ರಾಸಾಯನಿಕ ಸೇರಿ 3 ಪಾರ್ಟ್ ಪರ್ ಮಿಲಿಯನ್ ಅಷ್ಟು ಹಾವಿನಲ್ಲಿ ಶೇಖರಣೆ ಆಯ್ತು. ಒಂದು ಹಾವಿನಲ್ಲಿ 3 ಪಾರ್ಟ್ ಪರ್ ಮಿಲಿಯನ್ ಅಷ್ಟು ಶೇಖರಣೆ ಆಯ್ತು. ನೆಕ್ಸ್ಟ್ ಅಲ್ಲಿ ಹಾವನ್ನ ಹದ್ದು ತಿನ್ನತ್ತೆ. ಹದ್ದು 3 ಹಾವನ್ನ ತಿಂದಿದೆ ಅಂತ ಇಟ್ಕೊಳ್ಳಿ. ಪ್ರತಿ ಹಾವಿನಲ್ಲೂ 3 ಪಾರ್ಟ್ ಪರ್ ಮಿಲಿಯನ್ ಅಷ್ಟು ರಾಸಾಯನಿಕ ಇತ್ತು. ಟೋಟಲಿ 9 ಪಾರ್ಟ್ಸ್ ಪರ್ ಮಿಲಿಯನ್ ಅಷ್ಟು ರಾಸಾಯನಿಕ ಒಂದು ಹದ್ದಿನಲ್ಲಿ ಶೇಖರಣೆ ಆಗ್ತಾ ಇದೆ. ನೋಡಿ ಎಷ್ಟು ಅಪಾಯಕಾರಿ. 0 ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿದ್ದು 9 ತನಕ ಹೋಯ್ತು ಅಲ್ವಾ. ಇಷ್ಟು ಏನಾಗ್ತಾ ಹೋಗುತ್ತೆ, ರಾಸಾಯನಿಕಗಳು ವರ್ಗಾವಣೆ ಆಗಿ 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 ಕೊನೆಯಲ್ಲಿ ಜೀವಿಯಲ್ಲಿ ಅಷ್ಟು ರಾಸಾಯನಿಕ ಶೇಖರಣೆ ಆಯ್ತು. 9 ಪಾರ್ಟ್ಸ್ ಪರ್ ಮಿಲಿಯನ್ ಅಷ್ಟು ಹದ್ದಿನಲ್ಲಿ ಶೇಖರಣೆ ಆಗಿದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಹಾಗಾದ್ರೆ ಇದಿಷ್ಟನ್ನ ನಾವು ಜೈವಿಕ ಸಂವರ್ಧನೆಯಲ್ಲಿ ನೋಡ್ಬೋದು. ಜೈವಿಕ ಸಂವರ್ಧನೆ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತೇನೆ. DDT, ಪಾದರಸ, ಕ್ಯಾಡ್ಮಿಯಂ ಮೊದಲಾದ ಜೈವಿಕ ವಿಘಟನೆಗೆ ಒಳಗಾಗದ ಮಾಲಿನ್ಯಕಾರಕಗಳು ಆಹಾರ ಸರಪಳಿಯನ್ನ ಸೇರಿದಾಗ ಅವುಗಳ ಸಾರತೆ ಪ್ರತಿ ಪೋಷಣಾ ಸ್ತರದಲ್ಲಿ ಹೆಚ್ಚುತ್ತಾ ಹೋಗೋದನ್ನ ನಾವು ನೋಡ್ತೇವೆ. ಅದನ್ನೇ ಜೈವಿಕ ಸಂವರ್ಧನೆ ಅಂತ ಕರಿತೇವೆ. ಈ ವಾಕ್ಯೆಯನ್ನ ಉದಾಹರಣೆಯ ಮೂಲಕ ಮುಂಚೆನೆ ಎಕ್ಸ್ಪ್ಲೇನ್ ಮಾಡಿದೆ ನಾನು ಅಲ್ವಾ. ಅದ್ ನೋಡಿ, ಇಲ್ಲಿ ಇನ್ನೊಂದು ಉದಾಹರಣೆಯನ್ನ ನೋಡ್ತಾ ಇದ್ದೇವೆ. ನೀರಿನಲ್ಲಿ ರಾಸಾಯನಿಕ ಸೇರಿದೆ. ಎಷ್ಟು? 0.00003 ಅಷ್ಟು ಪಾರ್ಟ್ಸ್ ಪರ್ ಮಿಲಿಯನ್ ರಾಸಾಯನಿಕ ನೀರಿನಲ್ಲಿ ಸೇರ್ಕೊಂಡಿದೆ. ಇದರಲ್ಲಿ ಸೂಕ್ಷ್ಮ ಪ್ರಾಣಿಗಳು ತೇಲ್ತಾ ಇರತ್ತೆ, ಹೌದಾ, ನೀರಿನಲ್ಲಿ. ಅವುಗಳಿಗೆ 0.04 ಪಾರ್ಟ್ ಪರ್ ಮಿಲಿಯನ್ ವರ್ಗಾವಣೆ ಆಗುತ್ತೆ. ಇವುಗಳನ್ನ ನೆಕ್ಸ್ಟ್ ಸಣ್ಣ ಮೀನುಗಳು ತಿಂದ್ರೆ ಅವುಗಳಿಗೆ 0.5% ಪಾರ್ಟ್ ಪರ್ ಮಿಲಿಯನ್ ಅಷ್ಟು ರಾಸಾಯನಿಕ ವರ್ಗಾವಣೆ ಆಗುತ್ತೆ. ಇದನ್ನ ಮತ್ತೆ ದೊಡ್ಡ ಮೀನುಗಳು ತಿನ್ನತ್ತೆ. ಅವುಗಳಿಗೆ 2 ಪಾರ್ಟ್ ಪರ್ ಮಿಲಿಯನ್ ಅಷ್ಟು ವರ್ಗಾವಣೆ ಆಗಿದೆ. ಲಾಸ್ಟ್ ಅಲ್ಲಿ ಈ ದೊಡ್ಡ ಮೀನುಗಳನ್ನ ಹದ್ದುಗಳು ತಿಂತಾ ಇವೆ. ಹದ್ದುಗಳಿಗೆ 25.0 ಪಾರ್ಟ್ ಪರ್ ಮಿಲಿಯನ್ ಅಷ್ಟು ರಾಸಾಯನಿಕ ಅಂದ್ರೆ DDT ಅಥವಾ ಪಾದರಸ, ಕ್ಯಾಡ್ಮಿಯಂ, ಯಾವ ತರದ ರಾಸಾಯನಿಕ ಬೇಕಾದ್ರೂ ಆಗಿರ್ಬಹುದು, ಅವುಗಳು ಸೇರ್ಕೊಂತು. ಸೊ ಹದ್ದಿನಲ್ಲಿ 25 ಪಾರ್ಟ್ ಪರ್ ಮಿಲಿಯನ್ ಶೇಖರಣೆ ಆಯ್ತು. ಕ್ರಮೇಣ ನೋಡಿ ಇಲ್ಲಿ ಒಂದರಿಂದ ಒಂದಕ್ಕೆ ಹೆಚ್ಚಾಗಿರೋದನ್ನ ನೋಡ್ತಾ ಇದ್ದೇವೆ, ಇನ್ಕ್ರೀಸ್ ಆಗ್ತಾ ಇದೆ. ಹೀಗೆ ರಾಸಾಯನಿಕಗಳು ಪ್ರತಿ ಪೋಷಣಾ ಸ್ತರದಲ್ಲಿ ಹೆಚ್ಚುತ್ತಾ ಸಾಗೋದನ್ನ ಜೈವಿಕ ಸಂವರ್ಧನೆ ಅಂತ ಕರಿತೇವೆ. ಇದನ್ನ ನಾವಿಲ್ಲಿ ಗಮನಿಸ್ತೇವೆ, ಹೌದಾ. ಸೊ ಹಾಗಾದ್ರೆ ಜೈವಿಕ ಸಂವರ್ಧನೆ ಆಹಾರ ಧಾನ್ಯಗಳಾದ ಗೋಧಿ, ಅಕ್ಕಿ, ತರಕಾರಿ ಮತ್ತು ಹಣ್ಣು ಹಾಗೂ ಮಾಂಸಗಳಲ್ಲಿ ಕೂಡ ವಿವಿಧ ಪ್ರಮಾಣದ ಕೀಟನಾಶಕಗಳ ಅವಶೇಷಗಳನ್ನ ಹೊಂದಿರುತ್ತೆ. ಯಾಕೆಂದ್ರೆ ಅಕ್ಕಿ ಬೆಳೆಯುವಾಗ ಭತ್ತದಿಂದ ಅಕ್ಕಿ ಆಗ್ಬೇಕು. ಭತ್ತದ ಬೆಳೆಗೆ ಕೀಟನಾಶಕಗಳನ್ನ ಸಿಂಪಡಿಸ್ತಾರೆ, ಹೌದಾ. ಅದನ್ನ ನೆಕ್ಸ್ಟ್ ಅಲ್ಲಿ ಅಕ್ಕಿ ಮಾಡ್ತಾರೆ. ಅಕ್ಕಿಯನ್ನ ಮನುಷ್ಯ ಸೇವಿಸ್ತಾನೆ. ಸೊ ಇದು ಏನಾಗೋದಿಲ್ಲ, ಈ ರಾಸಾಯನಿಕಗಳು ತೊಳೆದ್ರೆ ಹೋಗೋದಿಲ್ಲ. ಅದು ಮೇನ್ ಕಾರಣ. ನಾವು ತೊಳೆದು ಬಳಸಿದ್ರು ಕೂಡ ಅವುಗಳಲ್ಲಿ ಆ ಅಂಶ ಇರುತ್ತೆ. ಹೇಳ್ತಾರೆ ನೋಡಿ, ಹಣ್ಣುಗಳನ್ನೆಲ್ಲ ತೊಳೆದು ತಿನ್ಬೇಕು ಅಂತ ಹೇಳಿ. ತೊಳೆಯೋದು ಅಂದ್ರೆ ಜಸ್ಟ್ ಹಿಂಗ ನೀರಲ್ಲಿ ಹಿಡಿದು ತಿನ್ನೋದಲ್ಲ, ಅದನ್ನ ಅತಿ ಹೆಚ್ಚು ಶುಚಿಗೊಳಿಸ್ಕೊಂಡು ತಿಂದ್ರೆ ಒಳ್ಳೇದು. ಯಾಕೆಂದ್ರೆ ಅವುಗಳಿಗೆ ಸಿಂಪಡಿಸಿದ ರಾಸಾಯನಿಕಗಳು ನಮ್ಮ ದೇಹವನ್ನ ಸೇರೋದಿಲ್ಲ ಅನ್ನೋ ಕಾರಣಕ್ಕಾಗಿ. ಸೊ ಅವುಗಳನ್ನ ತೊಳೆದು ಮತ್ತು ಇತರ ವಿಧಾನಗಳ ಮೂಲಕ ತೆಗೆದು ಹಾಕೋದಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಸೊ ಇದಿಷ್ಟನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಕಲ್ತಿದ್ದೇವೆ ಅಲ್ವಾ. ಇವತ್ತಿನ ಕ್ಲಾಸ್ ಅಲ್ಲಿ ಜೈವಿಕ ಸಂವರ್ಧನೆ ಅಂದ್ರೆ ಏನು, ಹಾಗೆ ಹಲವಾರು ವಿಧಾನಗಳನ್ನ ಕಲ್ತ್ಕೊಂಡು ಬಂದ್ವಿ. ಮುಂದಿನದನ್ನ ನಾಳೆ ಕ್ಲಾಸ್ ಅಲ್ಲಿ ಚರ್ಚೆ ಮಾಡೋಣ. ಸೊ ಹಾಗಾದ್ರೆ ನಾಳೆ ಕ್ಲಾಸ್ ಅಲ್ಲಿ ಮೀಟ್ ಮಾಡೋಣ.